ಪರಾತ್ಪರ ಸರ್ವಶಕ್ತ ಉನ್ನತೋನ್ನತವಾಗಿರುವಂತಹ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕೂಡಿ ಬಂದಿರುವಂತಹ ದೇವ ಮಂದಿಗೆ ನಮ್ಮ ರಕ್ಷಕರು ಒಡೆಯನು ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ದೇವರ ವಾಕ್ಯದ ಬಳಿಗೆ ನಾವು ಬರುವಾಗ ನಮ್ಮ ಸತ್ಯವೇದದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಯೋಹಾನನ ಬರೆದಂತಹ ಸುವಾರ್ತೆ 14ನೇ ಅಧ್ಯಾಯ 12ರಿಂದ 14 ವಚನಗಳ ತನಕ. ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 12ರಿಂದ 14 ವಚನಗಳ ತನಕ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಇದೇರಾದಂತ ಇಲ್ಲಿ ನಮ್ಮವರ ಜೊತೆಗೆ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನಮ್ಮ ಪರಿಶುದ್ಧನಾದ ದೇವ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಕರ್ತನೆ, ಸ್ತುತಿ ಯಜ್ಞವನ್ನು ನಿನ್ಗೆ ಸಮರ್ಪಿಸುತ್ತೇವೆ. ಒಡೆಯ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು. ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯಿಂದ ತುಂಬಿರುವ ಆತನೇ, ಅದನ್ನು ನಮಗೂ ತುಂಬಿಸುವ ಆತನೇ ನಿನ್ಗೆ ಸ್ತೋತ್ರಪ್ಪ. ನಿನ್ನ ಕೃಪೆಯಿಂದ ನಾವು ಬಾಳಿ ಬದುಕ್ತಾ ಇದ್ದೇವೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೋ ನಮ್ಮನ್ನಾದರ ಕರ್ತನೆ ಜೀವ ಬಾಧ್ಯರ ಪಟ್ಟಿಯಲ್ಲಿರಿಸಿ ನಿನ್ನನ್ನು ಸ್ತುತಿಸಲು, ಆರಾಧಿಸಲು, ಘನಪಡಿಸಲು, ನಿನ್ನ ನಾಮ ಮಹಿಮೆ ಪಡಿಸಲು ಈ ಸಮಯವನ್ನು ಕೊಟ್ಟಿದ್ದೀಯಾ. ಈ ಸಭೆಯನ್ನು ಮುಂಜಾನೆಯಿಂದ ನಾವು ಪ್ರಾರ್ಥನೆ ಮಾಡಲು ಕೊಡುವಂತ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಭೆಗಾಗಿ ಸ್ತೋತ್ರ, ಸಭೆಯ ಪಾಲಕರಿಗಾಗಿ ಸ್ತೋತ್ರ ಕರ್ತನೆ. ಈ ಸಭೆಯನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ಸಭೆಯ ಪಾಲಕರನ್ನು ಮುಂಜಾನೆ ಎದ್ದು ಮುಪ್ಪಿನ ವಯಸ್ಸಿನಲ್ಲಿಯೂ ಕರ್ತನೆ ನಿನಗಾಗಿ ಜೀವಿಸುವಂತ ಈ ಸುಸಂದರ್ಭವನ್ನು ನಮಗೆ ಕೊಟ್ಟು ಅಭಿಷೇಕಿಸಿದೆಯಲ್ಲಪ್ಪ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ, ಬಾರದಿರುವವರನ್ನು ಸಮಯಕ್ಕೆ ತಕ್ಕ ಹಾಗೆ ಬಂದು ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸಪ್ಪ. ಅಪ್ಪ, ಈ ಸಭೆಯ ಆದಿಯು ಅಂತ್ಯವು ನೀನಾಗಿದ್ದುಕೊಂಡು ನಡೆಸು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ, ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 243ನೇ ಕೀರ್ತನೆಯನ್ನ ನಾವು ಹಾಡಿಕೊಳ್ಳೋಣ. ಆ ಸಭಾ ಸಂಗೀತಗಳಲ್ಲಿ 243ನೇ ಕೀರ್ತನೆ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ, ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ, ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ,
ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಸತ್ಯವಾಕ್ಯದು ಧರೆಯ ತೊಂದರೆ ಬೇಗ ಪೋಪುದು ಕೇಳಿರಿ. ಸತ್ಯವಾಕ್ಯದು ಧರೆಯ ತೊಂದರೆ ಬೇಗ ಪೋಪುದು ಕೇಳಿರಿ. ನಿತ್ಯ ಕಾಲವು ಬೇಗ ಬರುವುದು ತಿಳಿದು ಯೋಚನೆ ಮಾಡಿರಿ. ನಿತ್ಯ ಕಾಲವು ಬೇಗ ಬರುವುದು ತಿಳಿದು ಯೋಚನೆ ಮಾಡಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಇಂದು ತುಂಬಿದ ಭಾಗ್ಯ ನಾಳೆಗೆ ಮಾಯವೊಪ್ಪುದು ತಿಳಿಯಿರಿ. ಇಂದು ತುಂಬಿದ ಭಾಗ್ಯ ನಾಳೆಗೆ ಮಾಯವೊಪ್ಪುದು ತಿಳಿಯಿರಿ. ಸಂದು ಹೋಗುವ ನಿತ್ಯ ಕಾಲದ ಭಾಗ್ಯ ಮುಂದಿಡ ಕಲಿಯಿರಿ. ಸಂದು ಹೋಗದ ನಿತ್ಯ ಕಾಲದ ಭಾಗ್ಯ ಮುಂದಿಡ ಕಲಿಯಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ನಿತ್ಯ ಗದ್ದಲದೊಳಗೆ ಸೂಕ್ಷ್ಮದ ಸದ್ದು ಕಿವಿಯಳು ಬೀಳುವುದು. ನಿತ್ಯ ಗದ್ದಲದೊಳಗೆ ಸೂಕ್ಷ್ಮದ ಸದ್ದು ಕಿವಿಯಳು ಬೀಳುವುದು. ನಿತ್ಯ ಕಾಲವಗತ್ಯ ಮನದೊಳು ನೀವೇ ಯೋಚಿಸಿಕೊಳ್ಳುವುದು. ನಿತ್ಯ ಕಾಲವಗತ್ಯ ಮನದೊಳು ನೀವೇ ಯೋಚಿಸಿಕೊಳ್ಳುವುದು. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಸಾವು ಬಂದರೆ ನಿತ್ಯ ಕಾಲವು ಉದಯವೊಪ್ಪುದು ಅರಿಯಿರಿ. ಸಾವು ಬಂದರೆ ನಿತ್ಯ ಕಾಲವು ಉದಯವೊಪ್ಪುದು ಅರಿಯಿರಿ. ಯಾವ ಸ್ಥಿತಿಯೊಳು ನಿಮ್ಮ ಆತ್ಮವ ಕಂಡುಕೊಳ್ಳುವುದು ತಿಳಿಯಿರಿ. ಯಾವ ಸ್ಥಿತಿಯೊಳು ನಮ್ಮ ಆತ್ಮವ ಕಂಡುಕೊಳ್ಳುವುದು ತಿಳಿಯಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ನಿತ್ಯ ಕಾಲವ ಬಿಟ್ಟು ಯೋಚನೆ ಮಾಡಿರಿ. ಪರಮ ಸುಖದಳು ಕಂಡುಕೊಂಡರೆ ಹರ್ಷಗೊಳ್ಳುವೆವಲ್ಲವೇ. ಪರಮ ಸುಖದಳು ಕಂಡುಕೊಂಡರೆ ಹರ್ಷಗೊಳ್ಳುವೆವಲ್ಲವೇ. ನರಕ ವೇದನೆಯಲ್ಲಿ ಕಂಡರೆ ನಿತ್ಯ ಕಣ್ಣೀರಲ್ಲವೇ. ನರಕ ವೇದನೆಯಲ್ಲಿ ಕಂಡರೆ ನಿತ್ಯ ಕಣ್ಣೀರಲ್ಲವೇ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಮೇನ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ದೇವರ ಕೃಪಾ ಸನ್ನಿಧಾನಕ್ಕೆ ಬಂದಿರುವಂತ ದೇವರ ಮಂದಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಕರ್ತನ ವಾಕ್ಯದ ಬಳಿಗೆ ಹೋಗುವಾಗ, ತಂದೆಯಾದ ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ತನಗಾಗಿ ಮಾಡಬೇಕಾದ ಅನೇಕ ಕಾರ್ಯಗಳನ್ನ ಕುರಿತಾಗಿ ತಾನಿರುವಾಗ ಎಲ್ಲಾ ವಿಷಯದಲ್ಲಿಯೂ ಅವರನ್ನ ಸಂತೈಸುತ್ತಾ, ಬಲಪಡಿಸುತ್ತಾ, ಆಧರಿಸುತ್ತಾ
ತನ್ನ ಮಹಿಮೆಯ ರಾಜ್ಯಕ್ಕಾಗಿ ಸೇವೆ ಮಾಡಲು ಅವರನ್ನ ಸಿದ್ಧ ಮಾಡುತ್ತಾ ಬಂದನು. ತನ್ನ ಶಿಷ್ಯರ ಜೊತೆಯಲ್ಲಿ ಇರುವಾಗ ತನ್ನ ಮೇಲಿಡುವಂತಹ ಪ್ರತಿಯೊಂದು ವಿಶ್ವಾಸದ ಜೀವಿತಕ್ಕೂ ಅವರ ಜೊತೆಯಲ್ಲಿ ತಾನು ಯಾವಾಗಲೂ ಇದ್ದು ಎಲ್ಲಾ ಕಾಲಕ್ಕೂ ಕಾರ್ಯ ಮಾಡುವಂತವನಾಗಿದ್ದು, ಅವ್ರು ಮಾಡುವಂತ ಪ್ರತಿಯೊಂದು ಕಾರ್ಯಗಳನ್ನು ತಾನು ಅಭಿಷೇಕಿಸಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಅವರನ್ನು ಉಪಯೋಗಿಸುತ್ತಾನೆ ಎಂಬತಕ್ಕಂತ ಅರಿವನ್ನ ಅವರಲ್ಲಿ ನೀಡುತ್ತಾ ಬಂದನು. ಅದಕ್ಕಾಗಿಯೇ ಮುಂದೆ ಅವರಿಂದ ಆಗಬೇಕಾದಂತ ಅನೇಕ ಸಂಗತಿಗಳ ವಿಷಯದಲ್ಲಿ ಅವರನ್ನ ಬಲಪಡಿಸುವ ಈ ಮಾತುಗಳನ್ನ ಅವರಿಗೆ ತಿಳಿಸುವಂತನಾಗಿದ್ದಾನೆ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ದೇವರು ತನ್ನ ನಂತರ ಈ ಭೂಮಿ ಮೇಲೆ ತಾನು ಮಾಡಿದಂತ ಕಾರ್ಯಗಳನ್ನ ಈ ಭೂಮಿ ಮೇಲೆ ಮುಂದುವರಿಸಿಕೊಂಡು ಹೋಗುವಂತ ಕೆಲಸವು ಅವಶ್ಯವಾಗಿರುವುದರಿಂದ ಆ ಕೆಲಸಕ್ಕೆ ಬೇಕಾದಂತಹ ಶಕ್ತಿಯನ್ನ ತಾನು ಉಪಯೋಗಿಸದ ಹಾಗೆ ಈ ಲೋಕದಲ್ಲಿ ಆತನನ್ನ ನಂಬುವ ತನ್ನವರ ಮುಖಾಂತರವಾಗಿ ಅದೇ ರೀತಿಯಾದಂತ ಬಲದಿಂದ ಕಾರ್ಯ ಮಾಡುತ್ತಾ ಇರುತ್ತಾನೆಂಬುವಂತ ಸತ್ಯವನ್ನ ಅವರಿಗೆ ತಿಳಿಸುವಂತವನಾಗಿದ್ದಾನೆ. ಅನೇಕ ಸಾರಿ ಮಾನವರಾದಂತ ನಾವು ಈ ರೀತಿಯಾಗಿ ಯೋಚಿಸುವುದುಂಟು. ದೇವರು ಮಹತ್ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. ಕ್ರಿಸ್ತನು ಆ ಕಾರ್ಯಗಳನ್ನ ಮಾಡಿದವನಾದನು. ಕ್ರಿಸ್ತನಿಗೆ ಮಾತ್ರ ಅದು ಸಾಧ್ಯವಾಗಿರುವುದರಿಂದ ಮನುಷ್ಯರಾದಂತ ನಮಗೆ ಅಸಾಧ್ಯ. ನಾವು ಅಂತ ಕಾರ್ಯಗಳನ್ನ ಮಾಡುವುದಾಗಲಿ ಯೋಚಿಸುವುದಾಗಲೂ ಕಷ್ಟ ಸಾಧ್ಯ ಎಂಬುದಾಗಿ. ಆದರೆ ತನ್ನನ್ನ ಪ್ರೀತಿಸುವಂತ, ತನ್ನ ಯೋಜನೆಯಲ್ಲಿ ಪಾಲು ಹೊಂದಿರುವಂತ, ದೇವರ ಚಿತ್ತವನ್ನ ನೆರವೇರಿಸಲು ಪ್ರಯಾಸ ಪಡುವಂತ ಪ್ರತಿಯೊಬ್ಬ ತನ್ನ ಮಗಳ ಜೊತೆಯಲ್ಲಿ ದೇವರು ನಿತ್ಯಕ್ಕೂ ತನ್ನ ಮಹಿಮೆಗಾಗಿ ಅದ್ಭುತ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ ಮತ್ತು ತನ್ನ ಮಹಿಮೆಗಾಗಿ ಆ ಕಾರ್ಯಗಳನ್ನ ಮಾಡಲು ನಮ್ಮನ್ನು ಉಪಯೋಗಿಸುವಂತವನಾಗಿದ್ದಾನೆ, ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಈ ಅರಿವನ್ನ ದೇವರನ್ನ ನಂಬಿರುವಂತ ದೇವರ ಮಕ್ಕಳು ಅರಿತು ಅದಕ್ಕೆ ಸ್ಪಂದಿಸಿದಾಗ, ಅದನ್ನ ನಂಬಿದಾಗ ತಂದೆಯಾದ ದೇವರು ನಮ್ಮಲ್ಲಿದ್ದುಕೊಂಡು ತನ್ನ ಮಹಿಮೆಗಾಗಿ ಅಂತ ಕಾರ್ಯಗಳನ್ನ ತಾನೇ ಮಾಡುವಂತವನಾಗಿದ್ದಾನೆ ಎಂಬತಕ್ಕಂಥ ತಿಳುವಳಿಕೆ ನಮಗೆ ಬಂದಾಗ ದೇವರ ಚಿತ್ತವು ನಮ್ಮಲ್ಲಿ ನೆರವೇರುವುದಕ್ಕಾಗಿ, ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವುದಕ್ಕಾಗಿ ನಮ್ಮನ್ನ ನಾವು ಒಪ್ಪಿಸಿಕೊಡುವಂತವರಾಗಿದ್ದೇವೆ. ಯೋಹಾನನು ಬರೆದಂತ ಸುವಾರ್ತೆಯಲ್ಲಿ ಈ ಮಾತುಗಳನ್ನ ಕ್ರಿಸ್ತನು ತನ್ನ ಶಿಷ್ಯರಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತವನಾಗಿದ್ದಾನೆ. 17ನೇ ಅಧ್ಯಾಯದಲ್ಲಿ ಆತನು ತನ್ನ ಸೇವೆಯ ಜವಾಬ್ದಾರಿಕೆಯನ್ನು ಸಂಪೂರ್ಣಗೊಳಿಸುತ್ತಾ ಬರುವಾಗ ತನ್ನ ಶಿಷ್ಯರನ್ನ, ತಾನು ಆರಿಸಿಕೊಂಡಂತ ತನ್ನ ಜನರನ್ನ ದೇವರ ಪರಿಪೂರ್ಣವಾದಂತ ಕೃಪಾಸ್ತಕ್ಕೆ ಒಪ್ಪಿಸಿಕೊಡುವುದು ಅವಶ್ಯವಾಗಿತ್ತು. ಅದನ್ನ ಆತನು ಇಲ್ಲಿ ಮಾಡುವಂತವನಾಗಿದ್ದಾನೆ. 17ನೇ ಅಧ್ಯಾಯ ಯೋಹಾನನು ಬರೆದಂತ ಸುವಾರ್ತೆ 17ನೇ ಅಧ್ಯಾಯ 6ರಿಂದ ಕೆಲವೊಂದು ವಚನಗಳ ತನಕ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದನು. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟೆ ಮತ್ತು ಇವರು ನಿನ್ನ ವಾಕ್ಯಗಳನ್ನು ಕೈಕೊಂಡು ನಡೆದಿದ್ದಾರೆ. ನೀನು ನನಗೆ ಕೊಟ್ಟದ್ದೆಲ್ಲ ನಿನ್ನಿಂದಲೇ ಬಂದದೆ ಎಂದು ಈಗ ಇವರು ತಿಳಿದುಕೊಂಡಿದ್ದಾರೆ. ಹೇಗೆಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರು ಆ ಮಾತುಗಳನ್ನು ಕೈಕೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕಳಿಸಿಕೊಟ್ಟಿರುವುದಾಗಿ ನಂಬಿದ್ದಾರೆ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನಿನ್ನವರಾಗಿದ್ದಾರೆ, ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ ಮತ್ತು ಇವರಿಂದ ನಿನಗೆ ಮಹಿಮೆ ಉಂಟಾಗಿದೆ.
ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ಈ ಭೂಮಿ ಮೇಲೆ ತನ್ನನ್ನು ಅಂಗೀಕರಿಸಿಕೊಂಡಂತ ದೇವರ ಮಕ್ಕಳ ವಿಷಯದಲ್ಲಿ ಈ ಮಾತುಗಳನ್ನ ಪ್ರಾರ್ಥನೆಯ ಮುಖಾಂತರವಾಗಿ ದೇವರ ಮುಂದೆ ಇಡುವಂತವನಾಗಿದ್ದಾನೆ. ನನ್ನನ್ನ ನೀನು ಕಳಿಸಿಕೊಟ್ಟೆ, ನಾನು ಈ ಲೋಕದಲ್ಲಿ ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ನಿನಗೆ ಮಹಿಮೆ ಪಡಿಸಬೇಕಾದ ಎಲ್ಲಾ ಕಾರ್ಯಗಳನ್ನ ನಾನು ಮಾಡಿದ್ದೇನೆ. ನನ್ನ ನಂತರ ನೀನು ನನ್ನಲ್ಲಿ ನೆರವೇರಿಸಿದಂತ ಎಲ್ಲಾ ಕಾರ್ಯಗಳನ್ನ ಈ ಭೂಮಿ ಮೇಲೆ ನೀನು ನನಗೆ ಕೊಟ್ಟಂತ ಈ ನಿನ್ನ ಜನರು, ನಿನ್ನ ಮಕ್ಕಳು, ಇವರು ಮುಂದುವರಿಸಿಕೊಂಡು ಹೋಗಿ ಅದನ್ನ ಪೂರೈಸಬೇಕಾಗಿ. ಆದುದರಿಂದ ನಾನು ಇವರನ್ನ ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಇವರನ್ನ ನನ್ನನ್ನ ಹೇಗೆ ಈ ಭೂಮಿಯಲ್ಲಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಿದೆಯೋ ಹಾಗೆಯೇ ಇವರ ಮುಖಾಂತರವಾಗಿ ನನ್ನಲ್ಲಿ ನೀನೇ ಮಾಡಿದಂತ ಕಾರ್ಯಗಳನ್ನ ಇವರು ಮಾಡುವಂತೆ ಕಾರ್ಯ ಮಾಡಿ ಇವರ ಜೊತೆಯಲ್ಲಿದ್ದು ಇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ ಎಂಬುದಾಗಿ ದೇವರು ತನ್ನ ಸೇವಾ ಯೋಜನೆಯಲ್ಲಿ ತನ್ನ ಮಕ್ಕಳು ಸದಾಕಾಲ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಬಯಸುವಂತವನಾಗಿದ್ದಾನೆ. ಯಾಕಂತಂದ್ರೆ ಸೈತಾನನು ಈ ಲೋಕದ ಜನರ ಮನಸ್ಸಿಗೆ ಅಂಟುಗೊಳಿದಿದ್ದಾನೆ. ದೇವರಿಗೆ ಮೆಚ್ಚುಗೆಯಾದದ್ದೊಂದು ಕೂಡ ಈ ಲೋಕದಲ್ಲಿ ಜೀವಿಸುತ್ತಿರುವಂತ ಮಾನವರ ಗಮನಕ್ಕೆ ತಿಳುವಳಿಕೆಗೆ ಬಾರದಂತೆ ಪ್ರತಿಯೊಬ್ಬ ಮನುಷ್ಯನು ಸಹ ದೇವರ ತಿಳುವಳಿಕೆಯನ್ನ ಹಾಗೆ ಮಾಡುತ್ತಾ ಬದುಕುವಂತವರಾಗಿದ್ದಾರೆ. ದೇವರಿಗೆ ಮೆಚ್ಚುಗೆಯಾದಂತ ಅನೇಕ ಸಂಗತಿಗಳನ್ನ ಮನುಷ್ಯರು ಮಾಡುತ್ತಿರುವುದರಿಂದ ದೇವರಿಗೆ ವಿರುದ್ಧವಾಗಿ ಪಾಪವನ್ನೇ ಮಾಡುವಂತವರಾಗಿದ್ದಾರೆ. ಕ್ರಿಸ್ತನು ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾರೆ. ಈ ಭೂಮಿ ಮೇಲೆ ನಾಶವಾಗುತ್ತಿರುವಂತಹ ಜನರ ರಕ್ಷಣೆಗಾಗಿ ತನ್ನಲ್ಲಿ ತಂದೆಯ ಚಿತ್ತ ನೆರವೇರದ ಹಾಗೆ ಈ ಭೂಮಿ ಮೇಲೆ ತಾನು ಆರಿಸಿಕೊಂಡಂತ ತನ್ನ ಶಿಷ್ಯರ ಮುಖಾಂತರವಾಗಿ ತನ್ನನ್ನು ನಂಬಿದಂತ ದೇವ ಜನರ ಮುಖಾಂತರವಾಗಿ ದೇವರ ಚಿತ್ತ ನೆರವೇರಬೇಕಾಗಿದೆ. ನಾಶವಾಗುತ್ತಿರುವಂತ ಮಾನವರು ರಕ್ಷಿಸಲ್ಪಡಬೇಕಾಗಿದೆ. ತಂದೆಯಾದ ದೇವರ ಮೇಲೆಯೂ ಆತನು ಕಳಿಸಿಕೊಟ್ಟಂತ ರಕ್ಷಕನಾದಂತ ಯೇಸು ಕ್ರಿಸ್ತನ ಮೇಲೆಯೂ ನಂಬಿಕೆ ಇಡುವುದರ ಮುಖಾಂತರವಾಗಿ ದೇವರ ಮಹಿಮೆಯನ್ನ ಘನತೆಯನ್ನ ಮಾನವರು ಅರ್ಥ ಮಾಡಿಕೊಂಡು ದೇವರ ಚಿತ್ತಕ್ಕೆ ಒಳಗಾಗಬೇಕಾಗಿದೆ. ಸೈತಾನನು ಮಾಡಿರುವಂತ ಎಲ್ಲಾ ಮೋಸದ ವಂಚನೆಯನ್ನ ತಿಳಿದುಕೊಳ್ಳಬೇಕಾಗಿದೆ ಮತ್ತು ಸೈತಾನನ ವಂಚನೆಯ ಬಲೆಯಿಂದ ತಪ್ಪಿಸಿಕೊಂಡು ದೇವರ ಸುರಕ್ಷಿತವಾದಂತ ಕೃಪಾಹಸ್ತದ ಬಳಿಗೆ ಓಡಿ ಬರಬೇಕಾಗಿದೆ. ಅದಕ್ಕಾಗಿ ದೇವರು ತನ್ನ ಜನರ ಮುಖಾಂತರವಾಗಿ ಈ ಲೋಕಕ್ಕೆ ತಾನು ಬರುವ ತನಕ ತನ್ನ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಆ ಕೆಲಸವನ್ನ ದೇವರು ಈ ಭೂಮಿ ಮೇಲೆ ತನ್ನ ಜನರ ಮುಖಾಂತರವಾಗಿ ಸಂಪೂರ್ಣಗೊಳಿಸಬೇಕಾದ್ರೆ ಕ್ರಿಸ್ತನಂತೆ ಈ ಭೂಮಿ ಮೇಲೆ ದೇವರ ಮಕ್ಕಳು ದೇವರ ಮಹಿಮಾತಿಶಯವಾದಂತ ಶಕ್ತಿಯನ್ನ ಉಪಯೋಗಿಸಿ ಈ ಲೋಕದಲ್ಲಿರುವಂತ ಜನರನ್ನ ದೇವರ ಸನ್ನಿಧಾನಕ್ಕೆ ತೆಗೆದುಕೊಂಡು ಕರೆದುಕೊಂಡು ಬರಬೇಕಾಗಿದೆ. ಅದಕ್ಕೆ ಬೇಕಾದದ್ದು ಕ್ರಿಸ್ತನು ಮಾಡಿದಂತ ತಂದೆಯಾದ ದೇವರ ಕ್ರಿಯೆಗಳು ಈ ಭೂಮಿ ಮೇಲೆ ನಿರಂತರವಾಗಿ ನಡೆಯಬೇಕಾಗಿದೆ. ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಕೊನೆಯ ಕಾಲದಲ್ಲಿ ಮಾನವರ ಜೀವಿತದಲ್ಲಿ ದೇವರ ಕೈಯಿಂದ ನಡೆಸಲ್ಪಡಬೇಕಾಗಿದೆ. ದೇವರ ಮಕ್ಕಳಾದಂತ ದೇವರನ್ನ ನಂಬಿರುವಂತ ದೇವ ಜನರ ಮುಖಾಂತರವಾಗಿ ನಡೆಯಬೇಕಾಗಿದೆ. ಆ ಅದ್ಭುತವಾದಂತ ಕಾರ್ಯಗಳನ್ನ ಮಾಡುವಂತ ಶಕ್ತಿಯನ್ನ ತಂದೆಯಾದ ದೇವರಿಂದ ದೇವರನ್ನ ನಂಬಿರುವಂತ ಪ್ರತಿಯೊಬ್ಬ ದೇವರ ಮಕ್ಕಳು ಪಡೆದುಕೊಳ್ಳಬೇಕಾಗಿದೆ.
ಯಾರು ಕೂಡ ಎಂದು ಸ್ವಂತ ಶಕ್ತಿಯಿಂದ ದೇವರ ನಾಮದ ಘನತೆಗಾಗಿ, ದೇವರ ಮಹಿಮೆಗಾಗಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕರ್ತನ ಆತ್ಮನು ನಮ್ಮಲ್ಲಿದ್ದುಕೊಂಡು ನಮ್ಮಲ್ಲಿ ಕಾರ್ಯ ಸಾಧಿಸುವಾಗ ಮಾತ್ರ ತಂದೆಯಾದ ದೇವರ ಘನತೆಗೆ, ಮಹಿಮೆಗೆ ತಕ್ಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವಂತವುಗಳಾಗಿ, ಅದಕ್ಕೋಸ್ಕರ ಆತನನ್ನ ನಂಬಿರುವಂತ ದೇವರ ಮಕ್ಕಳ ಜೀವಿತದಲ್ಲಿ ದೇವರ ಆತ್ಮನು ನೆಲೆಗೊಂಡು ಅವರನ್ನ ದೇವರ ಮಹಿಮೆಗಾಗಿ ಉಪಯೋಗಿಸುವಾಗ ದೇವರ ಮಹಿಮೆಯ ಕಾರ್ಯಗಳು ನಮ್ಮಲ್ಲಿ ನಡೆಯುವಂತದ್ದಾಗಿದೆ. ಇದನ್ನ ನಾವು ನಂಬಬೇಕಾಗಿ, ಅದನ್ನೇ ತಾನೇ ಈ ಭೂಮಿ ಮೇಲೆ ದೇವರ ಮಕ್ಕಳ ಜೀವಿತದಲ್ಲಿ ನಂಬುವಾಗಿ ದೇವರು ಈ ಮಾತುಗಳನ್ನ ಬರೀತಾರೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ನಾವು ದೊಡ್ಡ ಅದ್ಭುತಗಳನ್ನ ಮಾಡಬೇಕಾಗಿಲ್ಲ. ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ, ವಿಶ್ವಾಸದಿಂದ ದೇವರಿಗೆ ಮೊರೆ ಇಡುವಾಗ ಸಣ್ಣ ಸಣ್ಣ ವಿಷಯಗಳಲ್ಲಿ ದೇವರು ನಂಬಿಗಸ್ತನಾಗಿ ತಾನು ಈ ಭೂಮಿ ಮೇಲೆ ಜನರ ಮುಂದೆ ತನ್ನ ನಂಬಿಕೆಯನ್ನ, ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಈ ಕಾರಣದಿಂದ ನಮ್ಮ ಪ್ರಾರ್ಥನೆಯಲ್ಲಿ ದೇವರು ತಾನು ಸದುತ್ತರವನ್ನು ಕೊಡುವಂತವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳ ಮುಖಾಂತರವಾಗಿ ಅನೇಕ ಆತ್ಮಗಳ ಜೀವಿತದಲ್ಲಿ ದೇವರು ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ನಡೆಸುವಂತವನಾಗಿರ್ತಾನೆ. ಕೆಲವು ಸಾರಿ ಅದು ನಮಗೆ ಗೊತ್ತಾಗುವುದಿಲ್ಲ, ಆದರೆ ದೇವರ ಆತ್ಮನು ಅವರ ಜೀವಿತದಲ್ಲಿ ಕಾರ್ಯ ಮಾಡಿ ಅವರನ್ನ ನಡೆಸುವಾಗ ಅವರು ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುತ್ತಾ ಮುಂದೆ ಸಾಗುವಾಗ ದೇವರು ದಿನನಿತ್ಯವೂ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನ ಕೊಡುತ್ತಾ ಸಾಗುವಂತವನಾಗಿದ್ದಾನೆ ಮತ್ತು ಆತನು ತನ್ನ ಮಹಿಮೆಗಾಗಿ ನಮ್ಮನ್ನ ಉಪಯೋಗಿಸುತ್ತಾ ಹೋಗುವಂತವನಾಗಿದ್ದಾನೆ. ಈ ಲೋಕದಲ್ಲಿ ನಾವು ದಿನನಿತ್ಯವೂ ದೇವರ ಆತ್ಮನ ಬಲದಿಂದ ನಂಬಿಕೆಯನ್ನ ಅಭ್ಯಾಸಿಸುತ್ತಾ ಮುಂದೆ ಹೋಗುವಾಗ ದೇವರ ಆತ್ಮನು ನಮ್ಮನ್ನು ವಿಶೇಷವಾಗಿ ತನ್ನ ಮಹಿಮೆಗಾಗಿ ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ಉಪಯೋಗಿಸಿಕೊಳ್ಳುವಂತವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ, ದೇವರ ಆತ್ಮನು ನಮ್ಮ ಜೊತೆಯಲ್ಲಿದ್ದಾಗ ಕರ್ತನು ಹೇಗೆ ನಮ್ಮನ್ನ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದಾಗಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 14ನೇ ಅಧ್ಯಾಯ 6ನೇ ವಚನದಿಂದ ಕೆಲವೊಂದು ವಚನಗಳನ್ನ ನೋಡುವಾಗ ಸಂಸೋನನನ್ನ ದೇವರು ಹೇಗೆ ತನ್ನ ನಾಮದ ಘನತೆಗಾಗಿ ಉಪಯೋಗಿಸಿಕೊಂಡನು ಎಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 14ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ 6ನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾವು ನೋಡಿಕೊಳ್ಳೋಣ. 5ರಿಂದ ನಾನು ಓದ್ತೇನೆ. ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷೆ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದ್ದರಿಂದ ಆ ಸಿಂಹವನ್ನು ಹೋತ ಮರಿಯನ್ನೋ ಎಂಬಂತೆ ಸೀಳಿಬಿಟ್ಟನು. ಸಂಸೋನನಿಗೆ ಸ್ವಂತ ಬಲದಿಂದಾಗಲಿ ಶಕ್ತಿಯಿಂದಾಗಲಿ ಸಿಂಹವನ್ನ ಎದುರಿಸುವಂತಹ ಶಕ್ತಿ ಇರಲಿಲ್ಲ. ಆದರೆ ದೇವರ ಆತ್ಮನು ಬಂದಾಗ ಆ ಸಿಂಹವನ್ನ ನೋಡಿದಂತ ಸಂಸೋನನಿಗೆ ಯಾವ ಹೆದರಿಕೆ ಬರಲಿಲ್ಲ. ಬದಲಾಗಿ ಅದನ್ನ ಒಂದು ಹಾಡು ಮರಿಯನ್ನು ಹಿಡಿದುಕೊಂಡು ಅದನ್ನ ಹರಿದು ಬಿಟ್ಟ ಹಾಗೆ ಸಿಂಹವನ್ನ ಹರಿದು ಅದನ್ನ ಕೊಲ್ಲುವಂತವನಾಗಿದ್ದಾನೆ. ಇಂಥ ಎಷ್ಟೋ ಕಾರ್ಯಗಳನ್ನ ಸಂಸೋನನು ಮಾಡುತ್ತಾ ಬರುವಂತವನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ 15ನೇ ಅಧ್ಯಾಯದಲ್ಲಿ 14-16ನೇ ವಚನದಲ್ಲಿ ಅವನ ಮುಖಾಂತರವಾಗಿ ದೇವರು ನಡೆಸಿದಂತ ಕಾರ್ಯಗಳನ್ನ ನಾವು ನೋಡಬಹುದಾಗಿದೆ. ನ್ಯಾಯಸ್ಥಾಪಕರು 15ನೇ ಅಧ್ಯಾಯ 14. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಅವನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟ ಹಣಿಮೆನ ಹಾಗಾದವು. ಕೈಗೆ ಸಿಕ್ಕದ ಬೇಡಿಗಳು ಕಳಚಿ ಬಿದ್ದವು. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತ್ತು, ಅದು ಇನ್ನೂ ಹಸಿ ಇತ್ತು.
ಅವನು ಅದನ್ನು ತೆಗೆದುಕೊಂಡು ಅದರಿಂದ 1000 ಜನರನ್ನು ಹತ್ತಿಸಿಬಿಟ್ಟು ಕತ್ತಿಯ ದವಡೆ ಎಲುಬಿನಿಂದ 1000 ಜನರನ್ನು ವಧಿಸಿದನು. ಕತ್ತಿಯ ದವಡೆ ಎಲುಬಿನಿಂದ ಹೆಣಗಳನ್ನು ರಾಶಿ ರಾಶಿಯಾಗಿ ಬೀಳಿಸಿದನು ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಎಲುಬನ್ನು ಬಿಸಾಡಿದನು. ಒಂದು ಕತ್ತೆಯ ಎಲುಬನ್ನ ತೆಗೆದುಕೊಂಡು 1000 ಜನರನ್ನ ಆತನು ಹೊಡೆದು ಉರುಳಿಸ್ತಾನೆ. ದೇವರ ಮಹಿಮಾತಿಶಯದ ಶಕ್ತಿ ದೇವರ ಮಕ್ಕಳ ಜೊತೆಯಲ್ಲಿ ಹೇಗೆ ಕಾರ್ಯ ಮಾಡುವಂತನಾಗಿದ್ದಾನೆ. ಅನೇಕ ಸಾರಿ ಈ ಭೂಮಿ ಮೇಲೆ ಕಷ್ಟಗಳು, ಸಂಕಟಗಳು, ಶೋಧನೆಗಳು ಬೆಟ್ಟದ ಹಾಗೆ ನಮ್ಮ ಮುಂದೆ ನಿಲ್ಲುತ್ತವೆ. ಅವುಗಳನ್ನು ಎದುರಿಸಿ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅನೇಕರ ಜೀವಿತದಲ್ಲಿ ಅಂತ ಪರಿಸ್ಥಿತಿಗಳನ್ನ ಎದುರಿಸುವಂತವರಾಗ್ತಾರೆ. ಅಂತ ಮಕ್ಕಳನ್ನ ದೇವರು ತನ್ನ ಮಹಿಮೆಯಿಂದ ತುಂಬಿಸಿ ಅವರಿಗಾಗಿ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡುವುದರ ಮುಖಾಂತರವಾಗಿ ದೇವರು ತನ್ನನ್ನ ಪ್ರೀತಿಸುವಂತ ಜನರ ಹಿತಕ್ಕಾಗಿ ಮಾಡುವಂತ ಕಾರ್ಯಗಳನ್ನ ಜನರ ಮಧ್ಯದಲ್ಲಿ ಪ್ರಕಟಪಡಿಸಿ ಈ ಲೋಕದಲ್ಲಿರ್ತಕ್ಕಂಥ ಮಾನವರು ದೇವರನ್ನ ನಂಬಿ ಸತ್ಯ ದೇವರನ್ನು, ನಿತ್ಯ ಜೀವವನ್ನು ಕೊಡುವಂತ ಕ್ರಿಸ್ತನನ್ನು ನಂಬುವಂತೆ ಕಾರ್ಯ ಮಾಡುವಂತನಾಗಿದ್ದಾನೆ. ಸಂಸೋನನು ಒಬ್ಬ ಸಾಧಾರಣ ವ್ಯಕ್ತಿ, ಅದರ ದೇವರಿಂದ ಆರಿಸಲ್ಪಟ್ಟವನಾಗ್ತಾನೆ. ಈ ಭೂಮಿ ಮೇಲೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕುರಿತು ಈ ಮಾತುಗಳನ್ನ ಹೇಳ್ತಾನೆ. ನೀನು ಇವರನ್ನ ನನಗೆ ಕೊಟ್ಟೆ, ನನ್ನದೆಲ್ಲ ನಿನ್ನದೇ. ಯಾರ್ಯಾರು ಯೇಸು ಕ್ರಿಸ್ತನನ್ನ ನಂಬುತ್ತಾರೋ ಅವರೆಲ್ಲರೂ ದೇವರ ಕೃಪೆಯಿಂದ ಕ್ರಿಸ್ತನಿಗಾಗಿ ಕೊಡಲ್ಪಟ್ಟಂತವರಾಗಿದ್ದಾರೆ. ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ಯೇಸು ಕ್ರಿಸ್ತನನ್ನ ಪ್ರೀತಿಸುವಂತ ಪ್ರತಿಯೊಬ್ಬರೆಲ್ಲರನ್ನು ತಂದೆಯಾದ ದೇವರ ಸಮ್ಮುಖದಲ್ಲಿ ನಿನ್ನವರು ಎಂಬುದಾಗಿ ಕ್ರಿಸ್ತನು ಪ್ರಾರ್ಥಿಸುತ್ತಾನೆ. ಮತ್ತು ಇವರನ್ನ ನೀನು ಆಶೀರ್ವದಿಸು, ನಿನ್ನ ಮಹಿಮೆಗಾಗಿ ಉಪಯೋಗಿಸು ಎಂಬುದಾಗಿ ಹೇಳ್ತಾನೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನ ನಂಬುವಂತ ಪ್ರತಿಯೊಬ್ಬ ಮಾನವನಿಗೂ ದೇವರು ತನ್ನ ಆತ್ಮನನ್ನ ವಾಗ್ದಾನ ಮಾಡಿದ್ದಾನೆ. ನಾನು ಹೋಗ್ತೇನೆ, ನಾನು ನಿಮಗೋಸ್ಕರ ಒಬ್ಬ ಸಹಾಯಕನನ್ನ ಕಳಿಸ್ಕೊಡ್ತೇನೆ. ಆತನು ಸತ್ಯದ ಆತ್ಮನು. ಆತನು ಬಂದು ಸತ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನ ನಡೆಸುವಂತನಾಗಿದ್ದಾನೆ. ದೇವರ ಆತ್ಮನು ನಮ್ಮಲ್ಲಿ ನೆಲೆಗೊಂಡಾಗ ದೇವರ ಮಹಿಮೆಗಾಗಿ ನಡಿಬೇಕಾದಂತ ಪ್ರತಿಯೊಂದು ಕಾರ್ಯಗಳು ನಮ್ಮಲ್ಲಿ ನೆರವೇರುವಂತವುಗಳಾಗಿ ದೇವರ ಮಕ್ಕಳಾದ ನಾವು ಇದನ್ನ ನಂಬಬೇಕಾಗಿ ದೇವರ ಆತ್ಮನಲ್ಲಿ ನಾವು ಪಾಲು ಹೊಂದಿದ್ದೇವೆ. ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಮತ್ತು ತಂದೆಯಾದ ದೇವರ ಚಿತ್ತಕ್ಕೆ ವಿಧೇಯರಾಗಿ ದೇವರ ಮಹಿಮೆಗಾಗಿ ಕಾರ್ಯ ಮಾಡುವಂತ ಕೆಲಸವನ್ನ ನಾವು ಮಾಡುವುದಾದರೆ ದೇವರ ಆತ್ಮನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ದೇವರ ಮಹಿಮೆಗಾಗಿ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸುವಂತವನಾಗಿದ್ದ. ನಾವು ಎಲ್ಲಿಯ ತನಕ ದೇವರ ಆತ್ಮನನ್ನ ಉಪಯೋಗಿಸುವುದಿಲ್ಲವೋ ಅಲ್ಲಿಯ ತನಕ ದೇವರ ಆತ್ಮನ ಕಾರ್ಯಗಳು ನಮ್ಮ ಮುಖಾಂತರವಾಗಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮನ್ನ ಉಪಯೋಗಿಸಲು ಇಷ್ಟಪಡುವಾಗ ದೇವರ ಆತ್ಮನ ಕಾರ್ಯಗಳು ನಮ್ಮಲ್ಲಿ ನಡೆಯುವುದಕ್ಕಾಗಿ ನಾವು ಉಪಯೋಗಿಸಲ್ಪಡಬೇಕಾಗ್ತದೆ. ದಾವೀದನು ಸಣ್ಣ ಹುಡುಗನಾಗಿದ್ದರೂ ಗೊಲ್ಯಾತನನ್ನ ಎದುರಿಸಿದನು. ಆತನಲ್ಲಿ ಯಾವ ಬಲವಿಲ್ಲದಿದ್ದರೂ ಆತನು ದೇವರ ಆತ್ಮನ ಬಲದಿಂದ ನಡೆಸಲ್ಪಡುವಾಗ ಇಸ್ರೇಲ್ ಮಹಾ ಸೈನ್ಯದಲ್ಲಿದ್ದಂತ ಎಲ್ಲ ಸೈನಿಕರಲ್ಲಿ ಆಗಲಾರದಂತ ಕಾರ್ಯವನ್ನ ಈತನು ನಂಬಿಕೆಯಿಂದ ಮಾಡಿ ಸಂಪೂರ್ಣಗೊಳಿಸ್ತಾನೆ. ಯಾವ ಕೆಲಸವು ಮನುಷ್ಯನಿಗೆ ಅಸಾಧ್ಯವಾಗಿದೆಯೋ ಆ ಕೆಲಸವನ್ನ ಆತ್ಮನ ಮುಖಾಂತರವಾಗಿ ನಾವು ಮಾಡುವಾಗ ಅದು ಸಾಧ್ಯವಾಗುವಂತದ್ದಾಗಿದೆ. ಅದನ್ನೇ ಸ್ವಾಮಿ ಈ ಲೋಕದಲ್ಲಿ ಮುಂದೆ ತನ್ನನ್ನು ನಂಬುವಂತ ತನ್ನ ಜನರ ಜೀವಿತದಲ್ಲಿ ನಡೆಯುತ್ತದೆ ಎಂಬುದನ್ನ ನಮಗೆ ತಿಳಿಸುವಂತನಾಗಿದ್ದಾರೆ. ನನ್ನನ್ನ ನಂಬುವವನಿಂದ ಮಹತ್ ಕಾರ್ಯಗಳು ನಡೆಯುತ್ತವೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕಾರ್ಯಗಳನ್ನು ತಾನು ನಡೆಸುವನು. ದೇವರು ಅನೇಕರ ಕಷ್ಟಗಳಿಗೆ, ಸಂಕಟಗಳಿಗೆ ಸ್ಪಂದಿಸಿದನು. ಅವರ ಹಿತಕ್ಕಾಗಿ ಕಾರ್ಯ ಮಾಡಿದನು. ಅವರ ಮೇಲೆ ಕನಿಕರವಿಟ್ಟು
ಮನಮರುಗಿ ಅನೇಕರ ಕಷ್ಟ ಸಂಕಟಗಳಿಂದ ಬಿಡುಗಡೆ ಮಾಡಿ ದೇವರ ಅದ್ಭುತವಾದಂತಹ ಶಕ್ತಿಯನ್ನ ಉಪಯೋಗಿಸಿ ದೇವರ ಮಹಿಮೆ ಈ ಭೂಮಿ ಮೇಲೆ ಜನರ ಮಧ್ಯದಲ್ಲಿ ಕಂಡು ಬರುವ ಹಾಗೆ ಕಾರ್ಯ ಮಾಡಿದರು. ತಾನು ಹೋದ ನಂತರ ತನ್ನ ಮಕ್ಕಳ ಜೀವಿತದಲ್ಲಿ ಅಂತ ಕಾರ್ಯಗಳನ್ನ ದೇವರು ಮಾಡಲು ಶಕ್ತನಾಗಿದ್ದಾರೆ ಮತ್ತು ಮಾಡುತ್ತೇನೆ ಎಂಬತಕ್ಕಂತ ಭರವಸೆಯನ್ನು ಈ ಕೊನೆ ಕಾಲದಲ್ಲಿ ಈ ಲೋಕದಲ್ಲಿ ಸೈತಾನನು ಮೋಸಪಡಿಸಿರುವಂತ ಜನರನ್ನ ಆತನ ಎಲ್ಲಾ ಮೋಸದ ಬಲಿಯಿಂದ ಬಿಡಿಸಿ ಹಿಂತಿರುಗಿ ತರಬೇಕಾದ್ರೆ, ಕ್ರಿಸ್ತನ ಬಳಿಗೆ ನಡೆಸಬೇಕಾದ್ರೆ ದೇವರು ಮಹತ್ ಕಾರ್ಯಗಳನ್ನು ಮಾಡ್ಬೇಕಾಗ್ತದೆ. ಅದ್ಭುತಕರವಾಗಿ ಅವರ ಹೃದಯಗಳಲ್ಲಿ ಕಾರ್ಯ ಮಾಡಬೇಕಾಗ್ತದೆ. ಅದಕ್ಕಾಗಿ ಜನರು ದೇವರ ಸೇವೆಯಲ್ಲಿ ತಮ್ಮನ್ನು ಒಪ್ಪಿಸಿಕೊಡಬೇಕಾಗುತ್ತೆ. ದೇವರ ಆತ್ಮನಿಂದ ನಡೆಸಲ್ಪಡಬೇಕಾಗುತ್ತೆ. ದೇವರ ಆತ್ಮನು ನಮ್ಮನ್ನು ಉಪಯೋಗಿಸಬೇಕಾಗುತ್ತೆ. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಮಾಡಿದಂತಹ ಮಹತ್ ಕಾರ್ಯಗಳು ಕ್ರಿಸ್ತನನ್ನ ನಂಬಿರುವಂತಹ ದೇವರ ಮಕ್ಕಳ ಜೀವಿತದಲ್ಲಿ ಆಗ್ಬೇಕಾಗಿದೆ, ನಡೆಯಬೇಕಾಗಿದೆ, ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಕ್ರಿಸ್ತನ ಆತ್ಮನು ನಮ್ಮಲ್ಲಿ ಇದ್ದುಕೊಂಡು ಕ್ರಿಸ್ತನು ಮಾಡಿದಂತ ಕಾರ್ಯಗಳನ್ನ ಈ ಕೊನೆ ಕಾಲದಲ್ಲಿ ಮಾಡಬೇಕಾಗಿದೆ. ಇವತ್ತು ಅನ್ಯ ಜನರನ್ನ ದೇವರ ಬಳಿಗೆ ನಡೆಸಬೇಕಾದ್ರೆ ಅನ್ಯ ಜನರ ಮಧ್ಯೆ ಮಹತ್ ಕಾರ್ಯಗಳು ನಡೆಯದೆ ಅವರು ದೇವರನ್ನ ಅಂಗೀಕಾರ ಮಾಡಿಕೊಳ್ಳುವುದಿಲ್ಲ. ಯಾಕಂತಂದ್ರೆ ಸೈತಾನನು ಅವರ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ಮಾಡಿ ಅವರನ್ನ ವಂಚಿಸಿ ತನ್ನ ಬಲೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಈಗ ಅವರನ್ನ ಮತ್ತೆ ನಾವು ಸತ್ಯ ದೇವರ ಬಳಿಗೆ ಕರೆದುಕೊಂಡು ಬರಬೇಕಾದರೆ ದೇವರ ಆತ್ಮನ ಮುಖಾಂತರವಾಗಿ ದೇವರ ಮಹಿಮೆಯನ್ನು ಪ್ರಕಟಪಡಿಸಬೇಕಾಗಿದೆ. ಅನ್ಯ ಜನರ ಮಧ್ಯದಲ್ಲಿ ದೇವರ ಕಾರ್ಯವು ನೆರವೇರಬೇಕಾಗಿದೆ. ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ನಡೆಯಬೇಕಾಗಿದೆ. ಇದನ್ನೆಲ್ಲವನ್ನ ದೇವರು ಪ್ರಾರ್ಥನೆಯ ಮುಖಾಂತರವಾಗಿಯೇ ನಡೆಸುವಂತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಎಲ್ಲಾ ವಿಷಯಗಳಲ್ಲಿ ದೇವರ ಮಕ್ಕಳಿಗೆ ನೆರವಾಗುವಂಥದ್ದು ಆತನು ನಮಗೆ ತಿಳಿಸಿಕೊಟ್ಟಂತ ಸಂದೇಶಗಳಲ್ಲಿ ದೇವರು ನಮಗೆ ಈ ವಿಷಯಗಳನ್ನ ಖಂಡಿತವಾಗಿಯೂ ಭರವಸೆಯಿಂದ ಕಾರ್ಯ ಮಾಡುವಂತೆ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಇಲ್ಲಿ 18ನೇ ಅಧ್ಯಾಯದಲ್ಲಿ ಮತ್ತಾಯನು ಬರೆದಂತಹ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 18ರಿಂದ 20 ವಚನಗಳ ತನಕ ಹೀಗೆ ಬರೆಯುತ್ತಾರೆ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ಹೌದು, ನಾವು ನಮ್ಮ ಸ್ವಂತ ಬಲದಿಂದ ದೇವರ ಮಹಿಮೆಗಾಗಿ ಏನು ಮಾಡಲಿಕ್ಕಾಗುವುದಿಲ್ಲ. ಆದರೆ ದೇವರ ಮಹಿಮೆಗಾಗಿ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ನಡೆಯಬೇಕಾದ್ರೆ ದೇವರ ಆತ್ಮನ ಮುಖಾಂತರವಾಗಿ ತಂದೆಯಾದ ದೇವರು ನಮ್ಮ ಜೊತೆಯಲ್ಲಿ ಇರಬೇಕಾಗ್ತದೆ. ಇದನ್ನ ಕ್ರಿಸ್ತನು ವಾಗ್ದಾನ ಮಾಡಿದ್ದಾರೆ. ನೀವು ಒಂದೇ ಮನಸ್ಸಿನಿಂದ ಇಬ್ಬರು ಮೂವರು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಮತ್ತು ನೀವು ಯಾವ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರೋ ಆ ಪ್ರಾರ್ಥನೆಯನ್ನ ನಾನು ನೆರವೇರಿಸ್ತೇನೆ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಒಂದು ಕಾಯಿಲೆ ವಾಸಿ ಆಗ್ಬೇಕಾದ್ರೆ, ಒಂದು ಕುಟುಂಬದಲ್ಲಿ ಒಂದು ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ, ಒಂದು ಸಂಬಂಧದಲ್ಲಿ ಇರುವಂತ ತೊಂದರೆ ಪರಿಹಾರ ಆಗ್ಬೇಕಾದ್ರೆ, ಒಬ್ಬ ತಾಯಿಯ ಕೂಗು ತನ್ನ ಮಗನಿಗಾಗಿ ಬೇಡಿಕೊಳ್ಳುವಾಗ ಆ ಮಗನ ಜೀವಿತದಲ್ಲಿ ಬದಲಾವಣೆ ಆಗಬೇಕಾದ್ರೆ, ಮಗಳ ಬಾಳು ಈ ಭೂಮಿ ಮೇಲೆ ದುಃಖದಲ್ಲಿರುವಾಗ ಆ ಮಕ್ಕಳ ಜೀವಿತದಲ್ಲಿ ಸಂತೋಷ ನೆಮ್ಮದಿ ತರುವ ಹಾಗೆ ಕಾರ್ಯ ನಡೆಯಬೇಕಾದ್ರೆ ಎಲ್ಲಾ ವಿಷಯಗಳನ್ನ ದೇವರು ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ತನ್ನ ಆತ್ಮನ ಮುಖಾಂತರವಾಗಿ ಈ ಭೂಮಿ ಮೇಲೆ ತನ್ನ ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡಬೇಕಾದ್ರೆ, ಇದನ್ನೇ ತಾನೇ ದೇವರು ನಮ್ಮ ಪ್ರಾರ್ಥನೆಗಳ ಮುಖಾಂತರವಾಗಿ ನಡೆಸುವಂತವನಾಗಿದ್ದಾನೆ.
ನಾವು ಮಾಡುವಂತ ಪ್ರಾರ್ಥನೆಯ ಬಲದಿಂದ ದೇವರ ಆತ್ಮನ ಕಾರ್ಯಗಳು ಈ ಭೂಮಿ ಮೇಲೆ ಜರುಗುವಾಗ, ನಾವು ಮಾಡಿದಂತ ಪ್ರಾರ್ಥನೆಗೆ ಸದುತ್ತರವು ಒದಗಿಸಲ್ಪಡುವಾಗ, ಪ್ರಾರ್ಥನೆಯಿಂದ ಬಲ ಹೊಂದಿದಂತ, ಬಿಡುಗಡೆ ಹೊಂದಿದಂತ, ದೇವರ ಕೃಪೆಯನ್ನ ಅನುಭವಿಸಿದಂತ, ತಾವು ಯಾವ ವಿಷಯಕ್ಕಾಗಿ ದೇವರ ಮುಂದೆ ಮೊರೆ ಇಡಲು ವಿಜ್ಞಾಪನೆ ಮಾಡಿಕೊಂಡಿದ್ದರೋ ಆ ವಿಜ್ಞಾಪನೆಗಳು ಅವರ ಜೀವಿತದಲ್ಲಿ ನೆರವೇರುವಾಗ ದೇವರು ಅದ್ಭುತವನ್ನು, ಮಹತ್ ಕಾರ್ಯಗಳನ್ನು ಮಾಡುವಂತನಾಗಿದ್ದಾರೆ. ಈ ಭೂಮಿ ಮೇಲೆ ಸಾವಿರ ಸಾವಿರ ಜನರ ಸಮಸ್ಯೆಗಳನ್ನ ಪರಿಹರಿಸುವಂತಹ ಶಕ್ತಿಯನ್ನ ಪ್ರಾರ್ಥನೆಯಲ್ಲಿ ದೇವರು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತವನಾಗಿದ್ದಾರೆ. ನಮ್ಮ ಪ್ರಾರ್ಥನೆಗಳಿಗೆ ಆತನು ಉತ್ತರವನ್ನು ಕೊಡಲು ತನ್ನ ದೇವ ದೂತರ ಮುಖಾಂತರವಾಗಿ, ಕೋಟಿ ಕೋಟಿ ದೇವ ದೂತರ ಮುಖಾಂತರವಾಗಿ ತಕ್ಷಣವೇ ಕಾರ್ಯರೂಪಕ್ಕೆ ತರುವಂತವನಾಗಿದ್ದಾರೆ. ಇದು ನಮ್ಮ ಕಣ್ಣಿಗೆ ಕಾಣದೆ ಹೋದರು, ನಮ್ಮ ಅರಿವಿಗೆ ಬಾರದೆ ಹೋದರು, ನಮಗೆ ಗೊತ್ತಿಲ್ಲದಂತೆ ದೇವರು ತನ್ನ ಆತ್ಮನ ಮುಖಾಂತರವಾಗಿ ನಡೆಸುವಂತ ಕಾರ್ಯವಾಗಿದೆ. ಈ ಕಾರ್ಯವನ್ನ ನಮಗೆ ಅರಿವಿಲ್ಲದೆ ಕರ್ತನು ತನ್ನ ಮಹಿಮೆಗಾಗಿ ತಾನು ನಡೆಸುತ್ತಾ ಹೋಗುವಂತವನಾಗಿದ್ದಾನೆ. ಆದರೆ ಆತನ ಮಕ್ಕಳ ಮುಖಾಂತರವಾಗಿ ಈ ಕಾರ್ಯವು ನಡೆಯಬೇಕಾಗಿದೆ. ನಮ್ಮ ಪ್ರಾರ್ಥನೆಯು ಅವಶ್ಯವಾಗಿದೆ. ನಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ದೇವರು ತನ್ನ ನಾಮವನ್ನ ಮಹಿಮೆ ಪಡಿಸಬೇಕಾಗಿದೆ. ನಾವು ಮಾಡಿದಂತ ಪ್ರಾರ್ಥನೆಯಿಂದ ಬಿಡುಗಡೆ ಉಂಟಾದಾಗ ತಂದೆಯಾದ ದೇವರ ನಮ್ಮನ್ನು ಮುಟ್ಟಿದ್ದಾನೆ, ನಮ್ಮನ್ನು ಗುಣಪಡಿಸಿದ್ದಾನೆ, ನಮ್ಮನ್ನು ಸ್ವಸ್ಥಪಡಿಸಿದ್ದಾನೆ. ನಮ್ಮ ಕಷ್ಟಗಳು, ನಮ್ಮ ಸಂಕಟಗಳು, ನಮ್ಮ ಬಾಧೆಗಳು ನಮ್ಮನ್ನು ಬಿಟ್ಟು ಹೋಗಿವೆ. ಪ್ರಾರ್ಥನೆಯಿಂದ ಇಂಥ ಆಶೀರ್ವಾದಗಳು ನಮಗೆ ಸಿಗುತ್ತದೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸುವಾಗ ಇಂಥ ಕೃಪೆಯನ್ನ ನಾವು ಹೊಂದಬಹುದಾಗಿದೆ ಮತ್ತು ಹೊಂದಿದ್ದೇವೆ ಎಂಬತಕ್ಕಂಥ ಅರಿವು ನಾವು ಪ್ರಾರ್ಥಿಸುವುದರ ಮುಖಾಂತರವಾಗಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕಂಡು ಬರುವಾಗ ಆ ವ್ಯಕ್ತಿ ಹೃದಯದಿಂದ ಕರ್ತನನ್ನ ಪ್ರೀತಿಸುವುದಕ್ಕೂ ಕರ್ತನನ್ನು ಆರಾಧಿಸುವುದಕ್ಕೂ ತನ್ನನ್ನು ಒಪ್ಪಿಸಿಕೊಡುವಂತನಾಗಿದ್ದಾನೆ. ಹೀಗೆ ಈ ಭೂಮಿ ಮೇಲೆ ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆಯು ಅನೇಕರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡುತ್ತಾ ಈ ಭೂಮಿ ಮೇಲೆ ಸೈತಾನನ ಬಂಧನದಲ್ಲಿ ಸಿಕ್ಕಿಕೊಂಡಿರುವಂತ ಅನೇಕ ಜನರನ್ನ ದೇವರ ರಾಜ್ಯಕ್ಕೆ, ದೇವರ ಕೃಪಾ ಸನ್ನಿಧಾನಕ್ಕೆ ನಡೆಸುವಂತೆ ದೇವರು ತನ್ನ ಮಕ್ಕಳ ಮುಖಾಂತರವಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ಇವತ್ತು ನಾವು ನಂಬಿಕೆಯಿಂದ ಸೇವೆ ಮಾಡುವಾಗ, ನಂಬಿಕೆಯಿಂದ ದೇವರ ಆತ್ಮನ ಮುಖಾಂತರವಾಗಿ ಪ್ರಾರ್ಥಿಸುವಾಗ, ದಾವೀದನ ಮುಖಾಂತರವಾಗಿ ಮಾಡಿದ ಹಾಗೆ, ಸಂಸೋನನ ಮುಖಾಂತರವಾಗಿ ಮಾಡಿದ ಹಾಗೆ ನಮ್ಮ ಗರಿವಿಲ್ಲದೆ ದೇವರು ತನ್ನ ಮಹತ್ ಕಾರ್ಯಗಳನ್ನ ಮಾಡುವಂತನಾಗಿದ್ದಾನೆ. ನಮಗೆ ಬೇಕಾಗಿರುವಂಥದ್ದು ಕರ್ತನು ನಮ್ಮನ್ನ ಕರೆದಿದ್ದಾನೆ, ಕರ್ತನು ನಮ್ಮನ್ನ ಉಪಯೋಗಿಸುತ್ತಿದ್ದಾನೆ, ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ, ತನ್ನ ಮಹಿಮೆಗಾಗಿ ತನ್ನ ಕಾರ್ಯವನ್ನ ಮಾಡಲು ಶಕ್ತನಾಗಿದ್ದಾನೆ. ಆದುದರಿಂದ ದೇವರ ವಾಕ್ಯಗಳು ನನ್ನಲ್ಲಿ ನೆರವೇರುತ್ತವೆ ಎಂಬತಕ್ಕಂಥ ತಿಳುವಳಿಕೆ, ನಂಬಿಕೆ ನಮ್ಗಿರಬೇಕಾಗಿದೆ. ಆ ನಂಬಿಕೆಯನ್ನ ಈ ಭೂಮಿ ಮೇಲೆ ತನ್ನನ್ನು ಪ್ರೀತಿಸುವಂತ ತನ್ನ ಜನರು ಈ ಕೊನೆ ಕಾಲದಲ್ಲಿ ನಂಬಿಕೊಂಡು ತನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕೆಂಬುದಾಗಿ ದೇವರು ಬಯಸ್ತಾರೆ. ಈ ಕಾರಣಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ತಾನು ಮಾಡುವಂತ ಕಾರ್ಯಗಳನ್ನ ನಾವು ನಂಬಿ ಆ ಕಾರ್ಯಗಳನ್ನ ಮಾಡುವುದಕ್ಕೆ ನಮ್ಮನ್ನ ಒತ್ತಾಯ ಪಡಿಸುವುದಕ್ಕಾಗಿ ಈ ಮಾತುಗಳನ್ನ ಹೇಳಿದ್ದಾರೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ತನ್ನ ಮಹಿಮೆಗಾಗಿ ದೇವರು ಅತ್ಯಲ್ಪರಾದಂತ ನಮ್ಮನ್ನ ಉಪಯೋಗಿಸಲು ಸಿದ್ಧರಾಗಿದ್ದಾರೆ. ನಾವು ದೇವರ ಚಿತ್ತ ನಮ್ಮಲ್ಲಿ ನೆರವೇರುವುದಕ್ಕೆ ಆತನಿಗೆ ಒಪ್ಪಿಸಿಕೊಡುವುದಾದರೆ ದೇವರ ಆತ್ಮನು ನಮ್ಮಲ್ಲಿ ಇದ್ದುಕೊಂಡು ದೇವರ ಮಹಿಮೆಗಾಗಿ ತನ್ನ ಕಾರ್ಯವನ್ನ ಮಾಡುವಂತ ನಮ್ಮ ಮುಖಾಂತರವಾಗಿ ದೇವರು ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸಬೇಕಾದರೆ, ನಮ್ಮ ಪ್ರಾರ್ಥನೆಗಳು ಈ ಭೂಮಿ ಮೇಲೆ ನೆರವೇರಬೇಕಾದರೆ ನಾವು ಸಣ್ಣ ಮಂದಿಯಾಗಿ ಇಬ್ಬರಾಗಲಿ ಮೂವರಾಗಲಿ ಒಂದೇ ಮನಸ್ಸಿನಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಈ ಕೊನೆಯ ಕಾಲದಲ್ಲಿ ದೇವರ ರಾಜ್ಯವು ಸಿದ್ಧವಾಗಬೇಕಾದರೆ, ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ, ಈ ಭೂಮಿ ಮೇಲೆ ಸೈತಾನನ ವಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಆತನ ಬಂಧನದಿಂದ ಬಿಡುಗಡೆ ಹೊಂದಿ
ಸತ್ಯ ದೇವರನ್ನ ಆರಾಧಿಸಬೇಕಾದರೆ, ನಿತ್ಯ ಜೀವವನ್ನ ಪಡೆದುಕೊಳ್ಳಬೇಕಾದ್ರೆ ದೇವರು ನಮ್ಮ ಮಧ್ಯದಲ್ಲಿ ಈ ಕೆಲಸವನ್ನು ಸಂಪೂರ್ಣಗೊಳಿಸುವುದಕ್ಕೋಸ್ಕರ ತನ್ನ ಮಕ್ಕಳಾದ ನಮ್ಮನ್ನ ಈ ಭೂಮಿ ಮೇಲೆ ಇಟ್ಟಿದ್ದಾನೆ. ಈ ಭೂಮಿ ಮೇಲೆ ನಾವು ಸ್ವಂತ ಬಲದಿಂದ, ಸ್ವಂತ ಶಕ್ತಿಯಿಂದ ಏನು ಮಾಡಲಿಕ್ಕೆ ಆಗದೆ ಹೋದರೂ ಇಬ್ಬರು ಮೂವರು ಕೂಡಿಕೊಂಡು ಒಂದೇ ಮನಸ್ಸಿನಿಂದ ದೇವರ ಸನ್ನಿಧಾನದಲ್ಲಿ ದೇವರ ಮಹಿಮೆಗಾಗಿ ನಡೆಯಬೇಕಾದಂತ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರು ತಾನು ಮಾಡಿದಂತ ಮಹತ್ ಕಾರ್ಯಗಳಿಗಿಂತ ಹೆಚ್ಚಾದಂತ ಕಾರ್ಯಗಳನ್ನ ನಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ಈ ಭೂಮಿ ಮೇಲೆ ಅನ್ಯ ಜನರ ಮಧ್ಯದಲ್ಲಿ ನಡೆಯುವ ಹಾಗೆ ಮಾಡುವಂತವನಾಗಿದ್ದಾನೆ. ಹಾಗೆ ಮಾಡ್ತಾನೆ, ಹಾಗೆ ಮಾಡುತ್ತೇನೆ ಎಂಬತಕ್ಕಂತ ನಂಬಿಕೆಯ ಭರವಸೆಯ ಮಾತುಗಳನ್ನು ನಮಗೆ ವಾಗ್ದಾನ ಮಾಡಿದ್ದಾನೆ. ಶಿಷ್ಯರು ಆತನನ್ನ ನಂಬಿ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡಲು ತಮ್ಮನ್ನು ಒಪ್ಪಿಸಿಕೊಟ್ಟಾಗ ಅವರ ಜೀವಿತದಲ್ಲಿ ತಾವು ಅದ್ಭುತ ಕಾರ್ಯಗಳನ್ನ ಮಾಡುತ್ತಾ ತಂದೆಯಾದ ದೇವರು ತನ್ನ ಜೊತೆಯಲ್ಲಿ ಇದ್ದುಕೊಂಡು ಅದ್ಭುತ ಕಾರ್ಯಗಳನ್ನ ನಡೆಸುತ್ತಾ ಇರುವುದನ್ನ ಅವರು ಅನುಭವಿಸಿದರು. ಇವತ್ತು ನಾವು ಸಹ ನಮ್ಮನ್ನ ಕರೆದಾತನಿಗೆ ನಂಬಿಗಸ್ತರಾಗಿ ಜೀವಿಸಲು ಆತನ ಕೈಗೆ ಒಪ್ಪಿಸಿಕೊಡುವುದಾದರೆ ಆತನ ಮಹಿಮೆಯು ಈ ಭೂಮಿ ಮೇಲೆ ನಮ್ಮ ಮುಖಾಂತರವಾಗಿ ಈ ಲೋಕದಲ್ಲಿ ಎಲ್ಲಾ ಜನರಿಗೆ ಪ್ರಕಟವಾಗುವುದಕ್ಕಾಗಿ ದೇವರ ಚಿತ್ತಕ್ಕೆ ನಮ್ಮನ್ನು ಅಧೀನಪಡಿಸುವುದಾದರೆ ಮತ್ತು ಆತನು ಹೇಳಿದ ಹಾಗೆ ಈ ಭೂಮಿ ಮೇಲೆ ನಾವು ಎಚ್ಚರವಾಗಿ ಪ್ರಾರ್ಥಿಸುವುದರ ಮುಖಾಂತರವಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಕರ್ತನು ನಮ್ಮ ಮುಖಾಂತರವಾಗಿ ಈ ಕೊನೆ ಕಾಲದಲ್ಲಿ ಕೋಟಿ ಕೋಟಿ ಆತ್ಮಗಳನ್ನ ತನ್ನ ರಾಜ್ಯಕ್ಕೆ ಸಿದ್ಧಪಡಿಸುವಂತ ಮಹತ್ ಕಾರ್ಯವನ್ನ ಮಾಡು. ಹಾಗೆ ಮಾಡುವುದಕ್ಕಾಗಿ ತಾನೇ ಈ ಕೊನೆ ಕಾಲದಲ್ಲಿ ಪ್ರತಿದಿನವೂ ತನ್ನ ಮಕ್ಕಳನ್ನ ಎಚ್ಚರಪಡಿಸುವಂತನಾಗಿದ್ದ. ಆದುದರಿಂದ ಈ ಭೂಮಿ ಮೇಲೆ ಎಚ್ಚರವಾಗಿದ್ದು ಇಬ್ಬರು ಮೂವರು ಪ್ರಾರ್ಥಿಸುವಾಗ ದೇವರ ನಾಮಕ್ಕೆ ಮಹಿಮೆ ಬರುವಂತೆ ದೇವರು ಈ ಕೊನೆ ಕಾಲದಲ್ಲಿ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಮ್ಮ ಗರಿವಿಲ್ಲದೆ ನಡೆಸ್ತಾನೆ. ನಮ್ಮ ಗರಿವಿಲ್ಲದೆ, ನಮಗೆ ಗೊತ್ತಿಲ್ಲದ ಹಾಗೆ ಕೋಟಿ ಕೋಟಿ ಜನರು ದೇವರ ರಾಜ್ಯಕ್ಕೆ ಸಿದ್ಧವಾಗುವಂತರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಉನ್ನತವಾದಂತ ಕಾರ್ಯವನ್ನ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯದ ಮುಖಾಂತರವಾಗಿ ನಾವು ಮಾಡಬಹುದಾಗಿದೆ. ಅಂತ ಅವಕಾಶವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ ಮತ್ತು ನಮಗೋಸ್ಕರ ಆತನು ಪ್ರಾರ್ಥನೆ ಮಾಡಿದ್ದಾನೆ ಮತ್ತು ಆತನ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಇದನ್ನ ನಾವು ನಂಬಿ ನಮ್ಮ ಸಮಯವನ್ನ ದೇವರಿಗೆ ಒಪ್ಪಿಸಿಕೊಡುವುದಾದ್ರೆ ಆತನ ಮಹಿಮೆಗಾಗಿ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವಂತವುಗಳಾಗಿವೆ. ನಮ್ಮ ಗರಿವಿಲ್ಲದೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗುವಂತ ಸೇವೆ ಸಂಪೂರ್ಣವಾಗ್ತದೆ. ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಹಾಗೆ ಬರುವ ಹಾಗೆ ಕರ್ತನ ಆತ್ಮನು ತನ್ನನ್ನು ನಂಬಿರುವಂತ ಎಲ್ಲಾ ವಿಶ್ವಾಸಿಗಳ ಜೀವಿತದಲ್ಲಿ ಕಾರ್ಯ ಮಾಡಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ನಂಬದೇ ಇರುವಂತ ಕೋಟ್ಯಾನು ಕೋಟಿ ಜನರ ಹೃದಯದಲ್ಲಿ ನಂಬಿಕೆಯನ್ನ ಬಿತ್ತಿ ಬೆಳೆಸಿ ಅಭಿವೃದ್ಧಿಪಡಿಸಿ ತನ್ನ ರಾಜ್ಯಕ್ಕೆ ಸಿದ್ಧಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ. ಈ ಸಮಯದಲ್ಲಿ ದೇವರ ಮಕ್ಕಳು ದೇವರು ತನ್ನ ನಾಮದ ಘನತೆಗಾಗಿ, ಮಹಿಮೆಗಾಗಿ ಉಪಯೋಗಿಸಲ್ಪಡಲು ಕರೆಯುವಾಗ ದೇವರ ವಿಶ್ವಾಸಿಗಳಾದಂತ ನಾವು ಆತನ ಚಿತ್ತಕ್ಕೆ ಒಪ್ಪಿಸಿಕೊಡಲು ನಮ್ಮ ಮುಖಾಂತರವಾಗಿ ದೇವರ ಮಹಿಮೆಯ ಕಾರ್ಯಗಳು ಈ ಭೂಮಿ ಮೇಲೆ ನಡೆಯಲು ದೇವರ ಮಕ್ಕಳ ಮನಸ್ಸು ದೇವರ ಸನ್ನಿಧಾನದಲ್ಲಿ ದೇವರ ಕೃಪಾಸ್ತಕ್ಕೆ ಒಪ್ಪಿಸಿಕೊಡುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಬೇಕಾಗಿದೆ. ಹಾಗಾದಾಗ ಮಾತ್ರ ನಮ್ಮ ಮನಸ್ಸುಗಳು ದೇವರ ಸೇವೆಗೂ, ದೇವರ ಯೋಜನೆಗೂ, ಪರಲೋಕ ರಾಜ್ಯದ ವಿಷಯವಾದಂತ ಸಂಗತಿಗಳಿಗೂ ಆಸಕ್ತಿ ಉಳ್ಳವರಾಗಿ ಅವುಗಳನ್ನ ಮಾಡುವಂತೆ ಪ್ರತಿದಿನವೂ ನಾವು ಹಂಬಲದಲ್ಲಿ ಇರುತ್ತೇವೆ. ಪ್ರತಿ ಕ್ಷಣವೂ ದೇವರ ರಾಜ್ಯದ ಕುರಿತಾಗಿ ಚಿಂತಿಸುತ್ತೇವೆ. ಒಂದು ಆತ್ಮದ ರಕ್ಷಣೆಗಾಗಿ, ಒಂದು ಆತ್ಮದ ಬಿಡುಗಡೆಗಾಗಿ, ಒಂದು ಆತ್ಮದ ಹಿತಕ್ಕಾಗಿ, ಒಂದು ಆತ್ಮದ ಸಂತೋಷಕ್ಕಾಗಿ ಈ ಲೋಕದಲ್ಲಿ ಜೀವಿಸುವಂತ ಮತ್ತು ಹೋರಾಟ ಮಾಡುವಂತ ಪ್ರಾರ್ಥನೆಯ ಜೀವಿತ ನಮ್ಮ ಜೀವಿತವನ್ನ ನಡೆಸುವಂತೆ ನಾವು ಒಪ್ಪಿಸಿಕೊಡುವಂತವರಾಗ್ತೇವೆ. ಹಾಗಾಗುವಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಬ್ಬ ಕ್ರೈಸ್ತರ ಜೀವಿತದಲ್ಲಿ ದೇವರ ಆತ್ಮನ ಕಾರ್ಯ ಮಾಡಬೇಕಾಗಿದೆ. ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ ದೇವರ ಆತ್ಮನ ಉಪಯೋಗಿಸಬೇಕಾಗಿದೆ. ಈ ಭೂಮಿ ಮೇಲೆ ಅಪೊಸ್ತಲರ ಜೊತೆಯಲ್ಲಿ ದೇವರ ಆತ್ಮನು ಇದ್ದುಕೊಂಡು ತನ್ನ ಸಭೆಗಳನ್ನ ಕಟ್ಟುವುದರಲ್ಲಿಯೂ, ಬೆಳೆಸುವುದರಲ್ಲಿಯೂ,
ಅಭಿವೃದ್ಧಿ ಪಡಿಸುತ್ತಾ ಮುಂದೆ ಈ ಲೋಕಕ್ಕೆ ಸುವಾರ್ತೆ ಸಾರಲು ಸದಾಕಾಲ ಆತನು ಮುಂದುವರಿಯುತ್ತಿರುವಾಗ ಕೊನೆ ಕಾಲದಲ್ಲಿ ಬಂದು ನಿಂತಿರುವಂತ ನಮ್ಮ ಮುಖಾಂತರಗಳು ಅಂತ ಕಾರ್ಯವನ್ನ ಮಾಡಿ ದೇವರ ತೋರಣವನ್ನ ಶೀಘ್ರಗೊಳಿಸುವ ಹಾಗೆ ದೇವರ ಆತ್ಮನು ಕ್ರೈಸ್ತ ವಿಶ್ವಾಸಿಗಳ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಗೆ ಸುವಾರ್ತೆಯನ್ನ ಅಂಗೀಕಾರ ಮಾಡಿಕೊಳ್ಳಲು ಪವಿತ್ರಾತ್ಮ ದೇವರು ಈ ಭೂಮಿ ಮೇಲೆ ತಾನು ಆರಿಸಿಕೊಂಡಿರುವಂತ ಎಲ್ಲಾ ಜನಾಂಗಗಳಲ್ಲಿ ಚಿದುರು ಹೋಗಿರುವಂತ ಮಾನವರ ಹೃದಯಗಳಲ್ಲಿ ಕಾರ್ಯ ಮಾಡಿ ಪ್ರತಿಯೊಬ್ಬ ದೇವರ ಮಗನ್ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದಂತ ಪ್ರತಿಯೊಬ್ಬ ವ್ಯಕ್ತಿಯು ದೇವರ ರಾಜ್ಯದ ಸುವಾರ್ತೆಗೆ, ದೇವರ ಮೇಲಣ ನಂಬಿಕೆಗೆ, ಪರಿಶುದ್ಧವಾದಂತ ದೇವರ ನೀತಿಗೆ ಅವರ ಹೃದಯದ ಬಾಗಿಲುಗಳನ್ನ ತೆರೆದು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವ ಹಾಗೆ ಕರ್ತನ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕಾಗಿ, ಅದಕ್ಕಾಗಿ ಪ್ರಾರ್ಥಿಸುವಂತೆ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರು ನಮ್ಮ ಜೊತೆಯಲ್ಲಿ ಇದ್ದೀರಾ. ನೀವೆಲ್ಲರೂ ಪ್ರಾರ್ಥನೆ ಮಾಡ್ರಿ. ವಿಶೇಷವಾಗಿ ಸಹೋದರಿ ರಾಜೇಶ್ವರಿ ಅಮ್ಮವರು ಪ್ರಾರ್ಥನೆ ಮಾಡ್ಬೇಕಂತಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿ. ಗುಡ್ ಮಾರ್ನಿಂಗ್ ಎವ್ರಿವನ್. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರ ಸ್ವಾಮಿ. ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಒಂದು ಪ್ರಾರ್ಥನೆ ಕೂಟದಲ್ಲಿ ನಿನ್ನ ಮಕ್ಕಳಾದ ನಾವು ಸ್ವಾಮಿ ನಮ್ಮನ್ನು ಎಚ್ಚರಪಡಿಸಿದಿ. ನಿನ್ನ ವಾಕ್ಯದ ಹಂಬಲ ನಮ್ಗಿಟ್ಟಿದ್ದೀವಿ. ಬೋಧಕರ ಮುಖಾಂತರ ಸ್ವಾಮಿ ಅಂತ ಒಳ್ಳೆ ವಾಕ್ಯಗಳು ನಮ್ಗೆ ಸ್ವಾಮಿ ನೇರವಾಗಿ ಸಿಕ್ಕುವಂತೆ ಮಾಡಿದೀಯಪ್ಪ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಇಡುತ್ತೇನೆ ದೇವ್ರೆ. ಬೋಧಕರನ್ನ ಆಶ್ರಯಿಸು, ಅವ್ರ ಕುಟುಂಬನ ಆಶ್ರಯಿಸು, ಅವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡು, ಅವ್ರ ಸೇವೆನ ಆಶ್ರಯಿಸು ಸ್ವಾಮಿ. ನಾವು ಉಳಿದಿರೋ ದೇವನ ಕರುಣೆ, ಆತನ ಕೃಪಾ ಅವರಲ್ಲಿ ನಿಂತು ಹೋಗು ಎಂಬುದಾಗಿ. ನಮ್ಮಲ್ಲಿ ಯಾವ ಒಳ್ಳೆತನ ಇಲ್ಲ ಸ್ವಾಮಿ, ನಿನ್ನ ಪ್ರೀತಿ, ನಿನ್ನ ಕೃಪೆ ರಕ್ಷಕ. ನಿನ್ನ ಪ್ರೀತಿ ಮುಖಾಂತರ, ನಿನ್ನ ಕೃಪೆ ಮುಖಾಂತರ ಈ ದಿನ ನಾವು ನೋಡ್ತಿದ್ದೇವೆ. ಇಲ್ಲದಿದ್ದರೆ ನಮ್ಮ ಗತಿ ಅದು ಗತಿ ಸ್ವಾಮಿ. ದೇವ, ಅನೇಕರು ನಾನಾ ವಿಧವಾದ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಕಾಯಿಲೆಗಳಲ್ಲಿ ಸ್ವಾಮಿ ಸಂಕಟ ಪಡುತ್ತಿರುವವರನ್ನು ನೋಡುತ್ತಿದ್ದೇವೆ ಪ್ರಭುವೇ. ನೀನು ತೋರಿದ ಪ್ರೀತಿ ಕೃಪೆಗಾಗಿ ಸ್ತೋತ್ರ. ಆರೋಗ್ಯದಾಯಕನಾದ ದೇವರೇ, ನಿನ್ನ ಆರೋಗ್ಯಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಸಹಾಯಕ್ಕಾಗಿ, ಮೇಲಿಗಾಗಿ ಕೊಡುತ್ತದೆ ಸ್ತೋತ್ರ ಹೇಳ್ತೇನೆ ಪ್ರಭುವೇ. ತಂದೆಯಾದ ದೇವರೇ, ಬೋಧಕರು ಇದುವರೆಗೂ ಬೋಧಿಸಿದ ವಾಕ್ಯಗಳು ನಮ್ಮೆಲ್ಲರ ಆತ್ಮದಲ್ಲಿ ಬೇರೂರಲ್ಪಡುವಂತೆ ಸ್ವಾಮಿ. ಫಲದಾಯಕವಾದ ಜೀವಿತ ಯಾವ ರೀತಿ ಇರಬೇಕು, ನಮ್ಮ ಪ್ರಾರ್ಥನೆ ಜೀವಿತ ಯಾವ ರೀತಿ ಇರಬೇಕು, ನಮ್ಮ ಪ್ರಾರ್ಥನೆಗಳಿಂದ ಎಂತೆಂಥ ಅದ್ಭುತಗಳು ಕಾಣುವಂತವರಾಗಿದ್ದೇವೆ ಎಂಬುದನ್ನು ತಿಳಿಯಪಡಿಸಿದ್ವಿ ಬೋಧಕರ ಮುಖಾಂತರ. ಸ್ತೋತ್ರ ಸ್ವಾಮಿ. ಎಲ್ಲದಕ್ಕೂ ಪರಿಹಾರ ಪ್ರಾರ್ಥನೆ ಒಂದೇ ಸ್ವಾಮಿ. ಎಲ್ಲದಕ್ಕೂ ಔಷಧ ಪ್ರಾರ್ಥನೆ ಒಂದೇ ಸ್ವಾಮಿ. ಎಲ್ಲದಕ್ಕೂ ಔಷಧ ಸ್ವಾಮಿ. ನಿನ್ನಲ್ಲಿ ವಿಜ್ಞಾಪಿಸಿ ತಗ್ಗಿಸಿಕೊಂಡು ದೀನತೆಯಿಂದ ಬದುಕುವುದಾದರೆ ಆ ಒಂದು ಫಲದಾಯಕ ಜೀವನ ಕಾಣಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಸತ್ಯವೇದ ವಾಕ್ಯದಿಂದ ಬೋಧಕರ ಮುಖಾಂತರ ತಿಳ್ಕೊಂಡಿದ್ದೇವೆ ದೇವ್ರೆ. ನಿನಗೆ ಸ್ತೋತ್ರ ಹೇಳ್ತೇನಪ್ಪ, ಕೊಂಡಾಡ್ತೇನೆ ತಂದೆ. ಇಲ್ಲಿ ಸೇರಿ ಬಂದಿರ್ತಕ್ಕಂಥ ನಿನ್ನ ಮಕ್ಕಳನ್ನ ಆಶ್ರಯಿಸು. ಅವರೆಲ್ಲರಿಗೆ ಇಂಥ ಒಂದು ಮುಂಜಾನೆ ವೇಳೆಯಲ್ಲಿ ಒಳ್ಳೆ ವಾಕ್ಯ ಸಿಕ್ಕಿದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ಕಷ್ಟ, ಕಾಯಿಲೆ, ದುಃಖ, ಚಿಂತೆ, ಕಣ್ಣೀರುಗಳಲ್ಲಿ ಬಿಡಿಸು. ದಿಕ್ಕಿಲ್ದರ ನಾನಾ ತರವಿದವರನ್ನು ಆಶ್ರಯಿಸು. ನಿರಾಶ್ರಿತರಿಗೆ ಆಶ್ರಯ ಕೊಡು ಸ್ವಾಮಿ. ಅಪ್ಪ ಸ್ವಾಮಿ, ಜನಸ್ನೇಹಿ ಸ್ವಾಮಿ, ಅನೇಕ ಆಶ್ರಮಗಳು, ವೃದ್ಧಾಶ್ರಮಗಳು ಇರುವಾಗ ಅಂತ ಆಶ್ರಮಕ್ಕೆ ಬೇಕಾದ ಸಾಥ್ ಕೊಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಸಂದರ್ಭದಲ್ಲಿ ರಕ್ಷಕ ಮಕ್ಕಳಿಗಾಗಿ ತಂದೆ ತಾಯಿಗಳು ಯಾವ ರೀತಿ ನಿನ್ನಲ್ಲಿ ಮೊರೆ ಇಡಬೇಕು, ಮಕ್ಕಳ ಸುಖ ಸಂಸಾರಕ್ಕಾಗಿ, ಮಕ್ಕಳ ನೆಮ್ಮದಿ ಜೀವನಕ್ಕಾಗಿ ತಂದೆ ತಾಯಿಗಳ ಮೊರೆ ಯಾವ ರೀತಿ ನಿನ್ನಲ್ಲಿ ಇಡ್ಬೇಕಂತೇಳಿ ಇವತ್ತು ನಮ್ಗೆ ದೃಢಪಡಿಸಿದ್ಯಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಹೌದು ದೇವ, ಒಬ್ಬೊಬ್ಬ ಮಗಳಿಗಾಗಿ, ಮಗನಿಗಾಗಿ ಅವರ ಸುಕ್ಷೇಮದ ಜೀವನ ಸಾಗಿಸ್ಲಿಕ್ಕೆ ಸ್ವಾಮಿ ನಿನ್ನಲ್ಲಿ ಅಂಗಲಾಚಿ ಬೇಡ್ತೇವೆ ದೇವರೇ. ನೀನೇ ಆ ಮಕ್ಕಳನ್ನ ಕರುಣಿಸು. ಅವ್ರ ಒಬ್ಬನ ರೀತಿಯಲ್ಲಿ ತನ್ನ ಮಕ್ಕಳ ಸಂಖ್ಯೆಗೆ ಯಾವ ರೀತಿ ಹೋಮ ಅರ್ಪಿಸ್ತಿದ್ನೋ ಅದೇ ರೀತಿ ಮಕ್ಕಳ ಸಂಖ್ಯೆ ತಕ್ಕಂತೆ ನಿನ್ನ ಪಾದಕ್ಕೆ ಬಂದು ಈ ಪ್ರಾರ್ಥನೆ ಎಂಬ ಹೋಮ ಅರ್ಪಿಸ್ಲಿಕ್ಕೆ ನಿನ್ನ ಕೃಪೆ ನಮ್ಗೆ ಅನುಗ್ರಹಿಸಿಕೊಡು ಸ್ವಾಮಿ.
ಸೈತಾನನು ಗರ್ಜಿಸ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ತನ್ನ ಬಲೆ ಬೀಸಿ ನಾನಾ ವಿಧವಾಗಿ ನಮ್ಮ ಸಮಯವನ್ನು ಕದ್ದುಕೊಳ್ಳುವಾಗ ಆ ಸಮಯಕ್ಕೆ ಸ್ವಾಮಿ ನಾವು ಎಚ್ಚರವಾಗಿದ್ದು ನಿನ್ಗೆ ಸ್ತೋತ್ರ ಹೇಳುವಂತೆ ಪ್ರಾರ್ಥಿಸುವಂತೆ ದೇವರೇ ನಿನ್ನಲ್ಲಿ ವಿಜ್ಞಾಪಿಸುವಂತ ಭಾಗ್ಯ ನಮ್ಗನ್ನು ಮಾಡು ಸ್ವಾಮಿ. ತಂದೆಯ ದೇವರೇ, ಈ ಸಂದರ್ಭದಲ್ಲಿ ಬೋಧಕರುಗಳು ಸ್ವಾಮಿ ಎದ್ದೇಳಲಿ, ವಾಕ್ಯ ಸಾರಲ್ಪಡಲಿ, ನೀನು ಕರೆದಾತನು ಸೇವೆಗಾಗಿ ಎಂಬುದನ್ನು ಅರ್ಥ ಮಾಡಿಕೊಂಡು ಅನೇಕ ಆತ್ಮಗಳಿಂದ ರಾಜ್ಯಕ್ಕೆ ತರುವಂತೆ ಮಾಡು ಸ್ವಾಮಿ. ದೇವರೇ, ಎಲ್ಲೆಲ್ಲಿ ಸೇವಕರಿಗೆ ಸಂಬಳದ ಕೊರತೆ ಇದೆಯೋ ಅವರ ಕಷ್ಟಗಳಿವೆ ಸ್ವಾಮಿ, ನೀನು ಪರಿಹರಿಸಪ್ಪ. ಅಧಿಕಾರಿಗಳ ಹೃದಯದಲ್ಲಿ ದಯ ತೋರಿಸು, ಕಠಿಣ ಹೃದಯ ಮಾಡ್ಕೊಳ್ಳದೆ ದೇವ್ರೆ ತಮ್ಮಂತೆ ಇತರನ್ನು ಪ್ರೀತಿಸುವಂತೆ ಅವ್ರು ಯಾವ ರೀತಿ ಸುಖ ಸಂಸಾರ ಸಾಗರದಲ್ಲಿ ಜೀವನ ಸಾಗಿಸ್ತಿದ್ದಾರೋ ಸ್ವಾಮಿ, ಬೇರೆಯವರು ಯಾವ ರೀತಿ ಒಂದು ಊಟ ಇಲ್ಲದೆ ಕಷ್ಟಪಡ್ತಿದ್ದಾರೋ ಅದು ನಾವು ಅರ್ಥ ಮಾಡ್ಕೊಳ್ಳುವಂತೆ ನೀನು ಅವ್ರ ಜಾಗದಲ್ಲಿ ನಿಂತು ಅವ್ರು ಯೋಚಿಸಿ ಸಹಾಯ ಮಾಡುವಂತ ಹೃದಯಗಳನ್ನು ಮನಸ್ಸುಗಳನ್ನು ಬಿಚ್ಚಿ ಕಾಪಾಡು ಸ್ವಾಮಿ. ತಂದೆಯಾದ ದೇವರೇ, ನಿಸ್ವಾರ್ಥ ಸೇವೆ ಮಾಡೋ ಸೇವಕರುಗಳನ್ನು ಎದ್ದೇಳಿಸು ಸ್ವಾಮಿ. ದೇವರೇ, ನಿನ್ನ ಕೃಪೆ ಅವರಿಗೆ ಅನುಗ್ರಹಿಸಿಕೊಡು ಪ್ರಭು. ಈ ಬೆಳಗ್ಗೆದಲ್ಲಿ ರಕ್ಷಕನೇ ಸ್ವಾಮಿ, ನಮ್ಮ ಒಂದು ಶಾಲೆಗಳಿಗಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಶಾಲೆಯಲ್ಲಿ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಶ್ರಮ ಪಡ್ಲಿಕ್ಕೆ ಎಲ್ಲಾ ಹೃದಯಗಳು ಎದ್ದು ಕೈಗಳು ಜೋಡಿಸುವಂತೆ ಮಾಡು ಸ್ವಾಮಿ. ಎಲ್ಲರ ಮನಸ್ಸುಗಳನ್ನು ನಿನ್ನ ತೊಟ್ಟಿಲಿಟ್ಕೋ ಸ್ವಾಮಿ. ತಂದೆಯಾದ ದೇವರೇ, ದುಷ್ಟ ಸೈತಾನ ಯಾವ ಅಂಧಕಾರ ಶಕ್ತಿಯಲ್ಲಿ ನಡೆಯದಂತೆ ಶುದ್ಧ ಹೃದಯ, ನಿರ್ಮಲವಾದ ಮನಸ್ಸು ಕೊಡು ಸ್ವಾಮಿ. ಒಬ್ಬರ ಮೇಲೆ ಒಬ್ಬರು ದ್ವೇಷ, ಒಬ್ಬರ ಮೇಲೆ ಒಬ್ರು ಹೊಟ್ಟೆ ಕಿಚ್ಚು ಸ್ವಾಮಿ, ಜಗಳ ಇಂಥವುಗಳು ಬರದಂತೆ ನಿನ್ನ ತೊಟ್ಟಿಲಿಟ್ಕೋ ದೇವರೇ. ನಿಜಾಂಶ ತಿಳ್ಕೊಂಡು ಸತ್ಯ ಕರೆದಾತನು ನೀನು ನಂಬಿಗಸ್ತನಾಗಿದ್ದಿ. ನಿನ್ನ ಸೇವೆ ಯಾವ ರೀತಿ ಅದು ನಿನ್ನ ಸೇವೆ ಅಂತ ತಿಳಿದು ಕಾರ್ಯ ಮಾಡ್ಲಿಕ್ಕೆ ಎಲ್ಲಾ ವರ್ಕರ್ಸ್ಗಳಿಗೆ ನೀನು ಮನಸ್ಸು ಕೊಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಅನೇಕ ಅಡ್ಮಿಷನ್ಸ್ ಬರುವಂತೆ ಮಾಡು. ನೀನು ತೆರೆದ ಬಾಗಿಲು ಯಾರು ಮುಚ್ಚಿದಂತ ದೇವರೇ ನೀನು ಆಶೀರ್ವಾದ ಮಾಡುಪ್ಪ. ಕರ್ತಟೆ ಶಿಕ್ಷಕರ ಸಂಬಳಗಳು ಸಿಕ್ಕುವಂತೆ ನೀನು ಮಾಡು ಸ್ವಾಮಿ. ತಂದೆ, ನೀನು ಮಾಡುವ ಆ ಮಾರ್ಗ ಮಾಡ್ಲಿಕ್ಕೆ ನಿನ್ನ ಒಬ್ಬಾತನಿಗೆ ಮಾತ್ರ ಶಕ್ತಿ ಉಂಟು ಸ್ವಾಮಿ. ತಂದೆಯಾದ ದೇವರೇ, ನೀನು ಕೃಪೆ ತೋರಿಸಿದಿ, ನೀನು ಕರುಣಿಸಿದಿ ದೇವರೇ, ಅದನ್ನು ಅನುಭವಿಸುವಂತ ಶಕ್ತಿ ಜನಗಳಿಗೆ ಕೊಟ್ಟು ನಡೆಸು ಸ್ವಾಮಿ. ಈ ಪ್ರಾಂತ್ಯದ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ವಿಶೇಷವಾಗಿ ಬೀದರ್ ಪ್ರಾಂತ್ಯ ಮೇಲೆ ನಿನ್ನ ಕರುಣೆಯ ಮಳೆ ಸುರಿಸು ಸ್ವಾಮಿ. ನಿನ್ನ ಕೃಪೆಯ ಮಳೆ ಸುರಿಸು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಜನರು ನಿನ್ನ ಕೃಪೆ, ನಿನ್ನ ಕರುಣೆ ನೆನೆಸ್ಕೊಂಡು ಸ್ತೋತ್ರ ಹೇಳುವಂತ ಭಾಗ್ಯ ಕೊಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ನೀನು ದಯ ತೋರಿಸುವ ದೇವರಾಗಿದ್ದಿ, ನೀನು ಮನಮರುಗುವ ದೇವರಾಗಿದ್ದಿ ಸ್ವಾಮಿ. ಪಶ್ಚಾತ್ತಾಪ ಪಟ್ಟು ನಿನ್ನ ಕಡೆ ಮೊರೆ ಇಡುವುದಾದ್ರೆ ದೇವ್ರೆ, ನೀನು ಮಾಡಬೇಕೆಂದ ಕೇಡನ್ನು ಮಾಡದೆ ನೀನು ಕರುಣಿಸುವಂತ ದೇವರಾಗಿದ್ದಿ ಸ್ವಾಮಿ. ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಜನಗಳಿಗೆ ಕೊಡು ಸ್ವಾಮಿ. ಪ್ರಭು ರಕ್ಷಕ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ತಂದೆಯಾದ ದೇವರೇ, ನಮ್ಮ ವೈಯಕ್ತಿಕ ಜೀವಿತಗಳಿಗಾಗಿ ನಿನ್ನಲ್ಲಿ ಅಂಗಲಾಚಿ ಬೇಡ್ತೇವೆ ಪ್ರಭುವೇ. ನಮ್ಮನ್ನು ಕರುಣಿಸು, ನಮ್ಮ ಕುಟುಂಬಗಳ ಕರುಣಿಸು, ನಮ್ಮ ಕುಟುಂಬದ ಮೇಲೆ ನಿನ್ನ ಕೃಪೆ ಸುರಿಸು ಸ್ವಾಮಿ. ನಮ್ಮಿರೋ ನೆರೆಯವರನ್ನು ಕರುಣಿಸಪ್ಪ. ಎಲ್ಲಾ ದೇಶ ಅಸೂಯೆ ತೆಗೆದು ಹಾಕು ಸ್ವಾಮಿ. ವಿಶೇಷವಾಗಿ ಒಡ ಹುಟ್ಟಿನವರಲ್ಲಿಯೂ ಪ್ರೀತಿ, ಶಾಂತಿ, ಸಮಾಧಾನ ಕೊಡು ಸ್ವಾಮಿ. ತಂದೆಯ ಬಂಧು ಬಾಂಧವರಲ್ಲಿ ಪ್ರೀತಿ, ಶಾಂತಿ, ಸಮಾಧಾನ ಕೊಡು ಸ್ವಾಮಿ. ತಂದೆಯಾದ ದೇವರೇ, ಕೊನೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗುವುದಂತ ಹೇಳಿದಿ. ಅದು ಸ್ವಾಮಿ, ನಾವು ಅದಕ್ಕಾಗಿ ನಾವು ಚಿಂತಿಸದೆ ದುಃಖಿಸದೆ ನಿನ್ನಲ್ಲಿ ಹೆಚ್ಚಾಗಿ ಪ್ರಾರ್ಥಿಸುವವರಾಗಿ ಜೀವಿಸುವಂತೆ ಮಾಡು. ನಮ್ಮ ಮಕ್ಕಳ ಭವಿಷ್ಯಗಳನ್ನು ರೂಪಿಸು ಸ್ವಾಮಿ. ಮಕ್ಕಳಿಗೆ ಬೇಕಾದದನ್ನು ದಯಪಾಲಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಪ್ರೇಮನಾಥ್ ಕೋಲ್ಕರ್ ಬ್ರದರ್ ಅವರ ಕುಟುಂಬದಲ್ಲಿ ಶಾಂತಿ ಕೊಡು, ಸಮಾಧಾನ ಕೊಡು, ಆರೋಗ್ಯ ಕೊಡು ಸ್ವಾಮಿ. ಅವರ ಕುಟುಂಬದಲ್ಲಿ ನಿನ್ನ ಪ್ರೀತಿ, ಶಾಂತಿ, ಸಮಾಧಾನ, ಆರೋಗ್ಯ ನೀಡಿ ನಿನ್ ಸ್ತುತಿ ಸ್ತೋತ್ರ ಹೇಳುವಂತೆ ಮಾಡು ದೇವರೇ. ನಿನ್ನ ಸನ್ನಿಧಾನದಲ್ಲಿ ಬರುವವರು ರಕ್ಷಕನೇ, ಡಾಕ್ಟರ್ ಹತ್ರ ಹೋಗ್ತಕ್ಕಂಥ ರೋಗಿಗಳು ಸ್ವಾಮಿ, ನಿನ್ನ ಹತ್ರ ಬರುವವರು ಆ ಮಾನಸಿಕ ಚಿಂತೆ ದುಃಖದಲ್ಲಿರುವವರು ಸ್ವಾಮಿ, ನೀನು ನಮ್ಮ ವೈದ್ಯನಾಗಿದ್ದಿ, ನೀನು ನಮ್ಮ ಸರ್ವಸ್ವಾಗಿದ್ದೆ. ಅದಕ್ಕಾಗಿ ನಾವು ನಿನ್ನಲ್ಲಿ ಬರ್ತೇವೆ. ಬ್ರದರ ಕುಟುಂಬಕ್ಕೆ ನೀನೇ ಆಧಾರನ ಅಧಿಪತಿಯಾಗಿ ಆರೋಗ್ಯ ಭಾಗ್ಯ ಕೊಟ್ಟು ಸ್ತೋತ್ರ ಹೇಳುವಂತೆ ಮಾಡು. ನಮ್ಮವರನ್ನು ಕರುಣಿಸಪ್ಪ. ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ ಕೊಡು. ಅವರ ಜೀವಿತಕ್ಕೆ ಆರೋಗ್ಯ ಭಾಗ್ಯ ಬಲ ಕೊಡು. ಇನ್ನು ಹೆಚ್ಚಾಗಿ ನಿನ್ನ ಒಂದು ಪ್ರೀತಿ ಪ್ರಾರ್ಥನೆಯಲ್ಲಿ ಅವ್ರು ಬೆಳೆಯುವಂತೆ ಮಾಡು ಸ್ವಾಮಿ.
ತಂದೆಯಾದ ದೇವರೇ ಸ್ವಾಮಿ, ವಿಶೇಷವಾಗಿ ಆ ನಿಮ್ಮ ಮಗಳನ್ನು ಕರುಣಿಸು. ಆ ಮಗಳಿಗೆ ಬೇಕಾದ ಆಯುರಾರೋಗ್ಯ ಭಾಗ್ಯ, ಅವರ ಸೇವೆ, ಅವರ ಕುಟುಂಬ ನಿನ್ ಕರುಣಿಸು ಸ್ವಾಮಿ. ತಂದೆಯಾದ ದೇವರೇ ಯಶವಂತ್ ಸರ್ ಅನ್ನು ಕರುಣಿಸಪ್ಪ. ಅವರ ಹಣ ವಾಪಸ್ ಬರುವಂತೆ ನೀನು ಸಹಾಯ ಮಾಡು ಕರ್ತನೆ. ಮನುಷ್ಯರಿಗೆ ಇದು ಸಾಧ್ಯ ಇಲ್ಲ ಸ್ವಾಮಿ, ಕಠಿಣವಾಗಿ ಇರುವಾಗ ದೇವರೇ ನೀನ್ ಅವ್ರಿಗೆ ಯಾವ ಸಮಸ್ಯೆಯಿಂದ ಅವರು ಕಠಿಣವಾಗಿದ್ದರು ಗೊತ್ತಿಲ್ಲ, ಆದರೆ ನೀನ್ ಅವರಿಗೆ ದಯ ತೋರಿಸು. ಅವರ ಮನಸ್ಸನ್ನು ಬಿಚ್ಚು ಸ್ವಾಮಿ. ಸ್ವಲ್ಪ ಸ್ವಲ್ಪ ಅವರಿಗೆ ಕೊಡುವಂತೆ ನೀನು ಅವ್ರಿಗೆ ದಾರಿ ಮಾಡಿಕೊಡು ಸ್ವಾಮಿ. ಅಪ್ಪ ರಕ್ಷಕ, ಈ ಕಾರ್ಯ ನೀ ಮಾಡ್ತಿ ಅಂತೇಳಿ ನಂಬಿಕೆಯಿಂದ ಬೇಡ್ತೇವೆ ಪ್ರಭುವೆ. ಅದೇ ರೀತಿಯಲ್ಲಿ ರಕ್ಷಕನೇ ಸ್ವಾಮಿ, ವಿಜಯ್ ಕುಮಾರ್ ಸರ್ಗಾಗಿ ಪ್ರಾರ್ಥಿಸ್ತೇನಪ್ಪ. ಅವ್ರನ್ನ ಭಕ್ತಿ ಭಯದಿಂದ ಪ್ರಾರ್ಥನೆ ಪೂರ್ವಕವಾಗಿ ನಿನ್ನಲ್ಲಿ ಬಂದಿರುವಾಗ ಅವರನ್ನು ನೀನ್ ಕರುಣಿಸು, ಅವರ ಸೇವೆಯನ್ನು ಆಶ್ವದಿಸು ಪ್ರಭುವೆ. ಅವರ ಆಸಕ್ತಿಗಾಗಿ ನಿಂಗೆ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಹೀಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಜನರು ಸೇರಿ ಬರುವಂತೆ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿರೆಂಬ ಕೂಟ ಮುಂದುವರಿಯುವಂತೆ ಮಾಡು. ಇದರ ಮುಖಾಂತರ ಆ ಇಂಟರ್ನ್ಯಾಷನಲ್ ಸಾಬತ್ ಕಾರ್ಯಕ್ರಮ ಮಾಡಲು ಪ್ರಯತ್ನಿಸ್ತಿರುವಾಗ ಬೇಕಾದ ಸಹಾಯ ಕೊಡು ಸ್ವಾಮಿ. ಎಲ್ಲರೂ ಸೇರಿ ಬರುವಂತೆ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ನೀನು ಮಾಡು ಪ್ರಭುವೆ. ಇದಕ್ಕಾಗಿ ಎಲ್ಲರೂ ದುಃಖದ ತರಾಗಿದ್ದಾರೆ. ಆ ಕಾರ್ಯ ನಿಂತು ಹೋಗಿದೆ. ನಾವು ಭಕ್ತಿ ಪ್ರಾರ್ಥನೆಯಲ್ಲಿ ಬೆಳಿತಿದೀವಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯ ಕಲಿತಿದೀವಿ ಎಂಬ ಒಂದು ಕೊರಗಿಟ್ಕೊಂಡು ಎಲ್ಲರೂ ನಿರಾಶರಾಗಿದ್ದಾರೆ. ಆದರೆ ಇದ್ರ ಮುಖಾಂತರ ನೀನು ಬೆಳಕು, ಆಶ್ರಯ ಕೊಡಲು ಶಕ್ತನಾಗಿದೆಯಪ್ಪ. ಇದು ಒಳ್ಳೆ ಸುದ್ದಿ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಪ್ಪ, ನಿನ್ಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಬೋಧಕರ ಮುಖಾಂತರ ಆ ಕಾರ್ಯ ನಿರ್ವಹಿಸ್ಲಿಕ್ಕೆ ನಿನ್ನ ಚಿತ್ತ ಇದ್ವಾದಾದ್ರೆ ಅದಕ್ಕೆ ಬೇಕಾದ ಹಣದ ಸಹಾಯ, ಮನುಷ್ಯರ ಸಹಾಯ ನೀನು ಕೊಟ್ಟು ನಡೆಸು ಸ್ವಾಮಿ. ಅದ್ಭುತ ದೇವರೇ, ನೀನು ಅದ್ಭುತ ಕಾರ್ಯಗಳನ್ನು ಮಾಡು ಸ್ವಾಮಿ. ಅದ್ಭುತ ಕಾಣುವಂತ ಭಾಗ್ಯ ನಮ್ಗೆ ಕೊಡು ಸ್ವಾಮಿ. ತಂದೆಯಾದ ದೇವರೇ, ನಮ್ಮ ಕಣ್ಣೀರನ್ನು ನೋಡು ಸ್ವಾಮಿ. ನಮ್ಮ ದುಃಖದ ಜೀವನವನ್ನು ನೀನು ಸ್ವಾಮಿ ಸಂತೋಷವಾಗಿ ಮಾರ್ಪಡಿಸು. ಅಳುತ್ತಾ ಬಿತ್ತು ನಗುತ್ತಾ ಕೊಯ್ಯೋನಂತ ಹೇಳಿದೀಯಪ್ಪ. ನಾವು ದುಃಖದಿಂದ ಕಣ್ಣೀರಿನಿಂದ ನಿನ್ನ ಪಾದದಲ್ಲಿ ಬರ್ತಿದ್ದೇವೆ. ನಮ್ಮ ಕಣ್ಣೀರನ್ನು ಒರೆಸು ಸ್ವಾಮಿ. ನ್ಯಾಯವಂತನು ನೀನು, ನೀತಿವಂತನು ನೀನು ಸ್ವಾಮಿ. ಸರ್ವರ ವಿಷಯದಲ್ಲಿ ಹಗಲು ರಾತ್ರಿ ಚಿಂತಿಸುವವನು ನೀನು. ಕಪಟ ಭಕ್ತಿ ಎಲ್ಲ ಒಂದು ನಿಜವಾದ ಭಕ್ತಿ ನೀನು ಸೋಸುವಂತ ದೇವರಿದಿ ಪ್ರಭುವೆ. ಕರ್ತನಾದ ದೇವರೇ, ನೀನು ಪರಿಶುದ್ಧನು. ನಿನ್ನಲ್ಲಿ ಪರಿಶುದ್ಧರು ನಿಂತ್ಕೋಬೇಕು ಸ್ವಾಮಿ. ನೀನು ಪರಿಶುದ್ಧನಾಗಿರೋದ್ರಿಂದ ನಿನ್ನಲ್ಲಿ ಪರಿಶುದ್ಧತೆ ಸ್ವಾಮಿ, ಅಶುದ್ಧತೆ, ಅಪವಿತ್ರತೆ ನಿಲ್ಲಿಕ್ ಸಾಧ್ಯ ಇಲ್ಲ ಸ್ವಾಮಿ. ಪ್ರಭುವೇ, ಭೂಮಿ ಕಡೆ ಭಾಗದಿಂದ ಹಿಂಗ್ ಮೊರೆ ಇಡ್ತಿದ್ದೇನೆ. ನನ್ನ ಕೂಗನ್ನು ಕೇಳು, ಸದುತ್ತರ ಕೊಡು. ನಮಗೆ ನಿನ್ನ ಕೃಪೆನ ಅನುಗ್ರಹಿಸಿಕೊಡು ಸ್ವಾಮಿ. ಮತ್ತೊಂದಾವರ್ತಿ ಈ ಕೂಟದಲ್ಲಿ ಸೇರಿ ಬಂದಿರುವ ನಿನ್ನ ಮಕ್ಕಳನ್ನು ಹೆಸರಾಗಿ ಕಾಪಾಡು. ಬೋಧಕರನ್ನು ಆಶ್ವಾದಿಸು. ಈ ದಿನದ ಆಹಾರದಿಂದ ತೃಪ್ತಿಪಡಿಸು. ನಮ್ಮ ಪ್ರತಿ ಕೆಲಸದಲ್ಲಿ ನೀನು ಜಯ ಕೊಡು. ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿಯಾಗಿ, ನಿನ್ನ ಒಂದು ಯಾವಾಗಲೂ ನಿನಗೆ ಕೃತಾರ್ಥರಾಗಿ ಬದುಕುವಂತ ಭಾಗ್ಯ ನೀಡಿ ಸ್ವಾಮಿ. ಅನೇಕರಿಗೆ ಸ್ವಾಮಿ ಪ್ರಾರ್ಥನೆಯ ಒಂದು ವೀರರಾಗಿ, ಅನೇಕರಿಗಾಗಿ ನಾವು ಪ್ರಾರ್ಥಿಸುವ ಪ್ರಾರ್ಥನ ವೀರರಾಗಿ ಬದುಕುವಂತೆ ಸ್ವಾಮಿ ನೀನ್ ನಮ್ಮನ್ನು ನಡೆಸಬೇಕಾಗಿ ಬೇಡ್ತೇವಪ್ಪ. ಬೇಡದಂತ ಅನೇಕ ಆಶೀರ್ವಾದ, ಬೇಡದೆ ಬಿಟ್ಟ ಸಕಲ ಆಶೀರ್ವಾದ ನನ್ನ ಚಿತ್ತ ಅಲ್ಲಪ್ಪ, ನಿನ್ನ ಚಿತ್ತವಿದಂತೆ ಅನುಗ್ರಹಿಸಿ ಕಾಪಾಡ್ತಾ ಮಹಿಮೆವಂತ ಬರ್ತೆ ಅಂತೇಳಿ ನನ್ನ ಪ್ರಭು ನಿನ್ನ ಪವಿತ್ರವಾದ ನಾಮದಲ್ಲಿ ದೀನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅಮ್ಮ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೋಧಕರೇ, ನಮ್ಮ ಶಾಲೆಗಾಗಿ ಪ್ರಾರ್ಥನೆ ಮಾಡ್ರಿ. ನಮ್ಮ ಕುಟುಂಬದ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ. ಗುಡ್ ಮಾರ್ನಿಂಗ್ ಪಾಸ್ಟರ್. ಜಗದೀಶ್ ರೆಡ್ಡಿ ಅಂತ ಇದ್ರು, ಒಬ್ರು ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲ್ ಆಪರೇಷನ್ ಆಗಿದೆ. ಅವ್ರಿಗೆ ಇನ್ನೂ ನಡಿಯಕ್ ಆಗ್ತಾ ಇಲ್ಲ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಮತ್ತೆ ನಮ್ಮ ಜಗದೀಶ್ ರೆಡ್ಡಿ ಅಂತ ರೆಡ್ಡಿ ಜಗದೀಶ್ ರೆಡ್ಡಿ. ನಿನ್ನೆ ನಮ್ ಮೇಡಮ್ ಅವ್ರ ಮನೆ ಹತ್ರ ಹೋದಾಗ ಅವ್ರು ಹೇಳಿದ್ರಂತೆ, ನೀವು ದೇವರಲ್ಲಿ ಇದ್ರಮ್ಮ, ನನ್ಗಾಗಿ ಪ್ರಾರ್ಥನೆ ಮಾಡಿಸಿ ಅಂತ ಹೇಳಿದಕ್ಕಾಗಿ ನೀವು ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಆಮೇಲೆ ನಮ್ಮ ಪ್ರಿನ್ಸ್ ಆರೋಗಾಗಿ ಪ್ರಾರ್ಥನೆ ಮಾಡಿ. ಫಸ್ಟ್ ಹೆಚ್ಚಾಗಿ ಅವ್ನಿಗೆ ಒಳ್ಳೆ ಜ್ಞಾನ ಬುದ್ಧಿ ಕೊಡ್ಲಿ ದೇವರು. ಅವನಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಕೆ, ಒಂದು ವಿಜ್ಞಾಪನೆ ನಿಮ್ಮಲ್ಲಿ ಇದೆ. ನೀವು ಅದನ್ನ ಯಾವಾಗ್ಲೂ ನಿಮ್ ಪ್ರಾರ್ಥನೆ ನೆನ್ಸ್ಕೊಳ್ರಿ. ಪದ್ಮಮ್ಮ ಅಂತಕ್ಕಂತ ಒಬ್ಬ ಹೆಣ್ಮಗಳಿಗೆ
ಆ ಮಕ್ಕಳು ಅವ್ರನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ. ಇಬ್ಬರು ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಅವರನ್ನ ಗಮನಿಸ್ತಾ ಇಲ್ಲ. ಅದರಿಂದ ಅವ್ರು ಬಹಳ ತೊಂದರೆಲಿ ಇದ್ದಾರೆ. ಪಕ್ಕದಲ್ಲೇ ಇದ್ದಾರೆ, ಅವ್ರ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತಾ ಇಲ್ಲ. ಅವರು ದೇವ್ರ ಕಡೆ ತಿರ್ಕೊಂಡಿಲ್ಲ ಅವರು. ಬಟ್ ನಿನ್ನೆ ಅವರು ಆಲಯಕ್ಕೆ ಬಂದು ಅವರು ಪ್ರಾರ್ಥನೆ ಮಾಡಿಸ್ಕೊಂಡು, ನಮ್ಮ ಮಕ್ಕಳು ಹಿಂಗಿದ್ದಾರೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಸರ್, ನಮ್ಮ ಮಕ್ಕಳು ನನ್ನ ಕಡೆಗೆ ದೇವ್ರು ತಿರುಗಿಸೋ ಮಾಡ್ಲಿ, ನನ್ನ ನೋಡ್ಕೊಳ್ಳಿ, ಈ ವಯಸ್ಸಲ್ಲಿ ನನಗೆ ಮಕ್ಕಳ ಆಸರೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಪದ್ಮಮ್ಮ ಅಂತ ಹೇಳಿ, ಅವ್ರನ್ನ ದೇವ್ರ ಆಶೀರ್ವಾದ ಮಾಡ್ಲಿ, ಮಕ್ಕಳು ಹಿರಿಯರನ್ನ ಅವ್ರನ್ನ ಕಾಪಾಡ್ಲಿ, ಮಕ್ಕಳು ಅವ್ರನ್ನ ನೋಡ್ಕೊಳ್ಳುವಂತ ಮನಸ್ಸನ್ನ ಅವ್ರಿಗೆ ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಿಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಅವರನ್ನ ನೆನೆಸ್ಕೋಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದ ಸ್ವಾಮಿ, ನಮ್ಮ ಪ್ರಾರ್ಥನೆಗಳನ್ನ ಕೇಳುವಂತವನು, ನಮ್ಮ ಪ್ರಾರ್ಥನೆಗಳನ್ನ ಸದುತ್ತರವನ್ನ ಕೊಡುವಂತವನು ನೀನಾಗಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಯಾಕಂದ್ರೆ ಎಲ್ಲಿ ಇಬ್ಬರು ಮೂವರು ಒಂದೇ ಮನಸ್ಸಿನಿಂದ ಕೂಡಿ ಒಂದೇ ವಿಷಯದಲ್ಲಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ, ಆ ಪ್ರಾರ್ಥನೆಗಳು ನೆರವೇರಿಸುತ್ತೇನೆ ಎಂಬುದಾಗಿ ಹೇಳಿದಿ ಸ್ವಾಮಿ. ನನ್ನ ಹೆಸರಿನಲ್ಲಿ ನೀವು ಒಂದೇ ಮನಸ್ಸಿನಿಂದ ಇಬ್ಬರು ಮೂವರು ಕುಳಿತು ಪ್ರಾರ್ಥಿಸುವಾಗ ನಾನು ಅವುಗಳನ್ನ ನೆರವೇರಿಸುತ್ತೇನೆ ಎಂಬುದಾಗಿ ಹೇಳಿದಿ ಸ್ವಾಮಿ. ಹೌದು ಕರ್ತನೆ, ಆ ನಿಮಿತ್ತವಾಗಿಯೇ ನಿನ್ನ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರತಿದಿನ ಬೆಳಿಗ್ಗೆ ನಿನ್ನ ಮಕ್ಕಳಾದಂತಹ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವುದಕ್ಕೋಸ್ಕರ ಕೂಡಿ ಬರುವಂತವರಾಗಿದ್ದೇವೆ ಸ್ವಾಮಿ. ಕರ್ತನೆ, ನೀನು ನಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡುವಂತ ದೇವರಾಗಿದೆ. ನಮ್ಮ ಪ್ರಾರ್ಥನೆಗಳನ್ನ ನೀನು ಕೇಳುವುದರ ಮುಖಾಂತರವಾಗಿ ಅನೇಕರ ಜೀವಿತದಲ್ಲಿ ಸ್ವಾಮಿ ಇರುವಂತ ಅನೇಕ ಬೆಟ್ಟದಂತ ಕಷ್ಟಗಳು ಕರಗಿ ಹೋಗಿ, ಅನೇಕ ಸಿಂಹದಂತ ಭಯಂಕರವಾದಂತ ಚಿಂತೆಗಳು ಅವರ ಜೀವಿತವನ್ನು ಬಿಟ್ಟು ಹೋಗಿ, ಅನೇಕ ವಿಷಯದಲ್ಲಿ ಸ್ವಾಮಿ ಬಾಧಿಸಲ್ಪಡುತ್ತಿರುವಂತ ಮಕ್ಕಳಿಗೆ ಬಿಡುಗಡೆಯು ಹೋಗಿ ಸಂಪೂರ್ಣವಾಗಿ ಸಂತೋಷ, ಸಮಾಧಾನ, ನೆಮ್ಮದಿಯನ್ನ ಕಂಡುಕೊಂಡವರಾಗಿ ಯೇಸು ಕ್ರಿಸ್ತನಲ್ಲಿರುವಂತ ನಿತ್ಯವಾದ ಶಾಂತಿ, ಸಮಾಧಾನವನ್ನ ಅವರು ಅನುಭವಿಸುವಂತೆ ಕಾರ್ಯ ಮಾಡುವಂತ ದೇವರು ನೀನಾಗಿದ್ದಿ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಇಂಥ ಕಾರ್ಯಗಳು ನಿನ್ನ ಮಕ್ಕಳಾದ ನಮ್ಮ ಪ್ರಾರ್ಥನೆ ಮುಖಾಂತರವಾಗಿ ಈ ಭೂಮಿ ಮೇಲೆ ನೆರವೇರುವಾಗ ಸ್ವಾಮಿ, ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ನಿನ್ನ ಮೇಲೆ ನಂಬಿಕೆಯನ್ನು, ವಿಶ್ವಾಸವನ್ನು ಇಟ್ಟು ಸೈತಾನನ ಬಂಧನದಿಂದ ಸ್ವಾಮಿ ಬಿಡುಗಡೆ ಹೊಂದಿ ನಿನ್ನ ಪರಲೋಕ ರಾಜ್ಯದ ವಿಷಯವಾದ ಸತ್ಯವನ್ನ ತಿಳ್ಕೊಂಡು ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನನ್ನು ಆರಾಧಿಸಿ ನಿನ್ನ ರಾಜ್ಯಕ್ಕೆ ಸಿದ್ಧರಾಗಲು ಸಾಧ್ಯವಾಗುವಂತದ್ದಾಗಿದೆ. ಇದಕ್ಕಾಗಿ ನಮ್ಮನ್ನ ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನಾ ಕೂಟದಲ್ಲಿ ಸೇರಿ ಬಂದಿರುವಂತ ನಿನ್ನ ಮಂದಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ತಲೆವಾಗಿ ಬಂದಿರುವಂತ ನಿನ್ನ ಪ್ರಿಯರನ್ನು ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಅವರು ಮಾಡುವಂತ ಸೇವೆ ಕೆಲಸಗಳನ್ನ ಆಶೀರ್ವದಿಸು, ಅವರೆಲ್ಲಾ ಪ್ರಾರ್ಥನೆಗಳನ್ನ, ವಿಜ್ಞಾಪನೆಗಳನ್ನ ನೀನು ಆಲಿಸು ಸ್ವಾಮಿ. ಸದಾ ಕಾಲವು ಪ್ರಾರ್ಥಿಸುವಂತ ಆತ್ಮನನ್ನ ನಿನ್ನ ಮಕ್ಕಳಿಗೆ ಕೊಟ್ಟಿದ್ದು, ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನೊಟ್ಟಿಗೆ ಪ್ರಾರ್ಥಿಸುತ್ತಾ ನಿನ್ನ ನಿರಂತರವಾದಂತ ಸಂಬಂಧದಲ್ಲಿರುವಂತ ಮಕ್ಕಳು ಎಲ್ಲಿಯಾದರೂ ಪ್ರಾರ್ಥಿಸುವಂತ ಸಂಗತಿಗಳು ಕೇಳಿ ಬರುವಾಗ ಸ್ವಾಮಿ, ಅಲ್ಲಿ ಕರ್ತನೆ ನೀರಿಗಾಗಿ ಜಿಂಕಿ ಹಂಬಲಿಸಿ ಓಡಿ ಹೋಗುವ ಹಾಗೆ ಅವರ ಆತ್ಮಗಳು ಓಡಿ ಬರುವಂತದ್ದಾಗಿದೆ ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಅಂತ ಒಂದು ಹಂಬಲವನ್ನ ನಮ್ಮ ಜೀವಿತದಲ್ಲಿ ಇಟ್ಟು ಸ್ವಾಮಿ, ಬಾಯಾರದ ಜಿಂಕಿಯು ನೀರಿಗಾಗಿ ಹಂಬಲಿಸುವಂತೆ ಪ್ರಾರ್ಥಿಸಲು ನಾವು ಕೂಡಿ ಬರುವಂತೆ ನಮ್ಮನ್ನ ನಡೆಸಿದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನಾ ಹಂಬಲಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಾರ್ಥನಾ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಸಮಯವನ್ನು ಪ್ರಾರ್ಥಿಸುವುದಕ್ಕಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಪ್ರಾರ್ಥನೆ ನೀನು ಲಾಲಿಸುತ್ತಿ ಮತ್ತು ನೆರವೇರಿಸುತ್ತಿ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ತಲೆಬಾಗಿ ಬಂದಿರುವಂತಹ ನಿನ್ನ ಪ್ರಿಯರನ್ನ ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಹಿರಿಯಂತ ಲೋಕೇಶ್ ಅವರನ್ನ ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಅವ್ರು ಮಾಡುವಂತ ಸೇವೆನ ಆಶೀರ್ವದಿಸು ಸ್ವಾಮಿ. ಅವರೆಲ್ಲಾ ಸಮಯದಲ್ಲಿ ನಿನ್ನ ಸೇವೆಯ ಹಂಬಲದಲ್ಲಿ ಇದ್ದುಕೊಂಡು ನಿನ್ನ ಭಯಭಕ್ತಿ ಇಲ್ಲ ಸ್ವಾಮಿ, ಅವರು ತಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾ ಅನೇಕರ ಮಧ್ಯದಲ್ಲಿ ಸಾಕ್ಷಿಗಳಾಗಿ ಜೀವಿಸುವಂತೆ ಮತ್ತು ನೀನು ಮಾಡಿದ ಉಪಕಾರಗಳನ್ನ ಅನೇಕರಿಗೆ ಧೈರ್ಯವಾಗಿ ಹೇಳುವಂತೆ ಅವರನ್ನು ಉಪಯೋಗಿಸ್ಕೊಂಡಿದ್ದೀವಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಜಗದೀಶ್ ರೆಡ್ಡಿಯವರು ಸ್ವಾಮಿ, ಇವರ ಮುಖಾಂತರವಾಗಿ ಕರ್ತನೆ ನಿನ್ನ ಮೇಲೆ ನಂಬಿಕೆ ಇಡುವಂತೆ ಪ್ರಾರ್ಥಿಸುವಂತೆ ಸ್ವಾಮಿ, ಅವರು ನಿನ್ನ ಮುಂದೆ ವಿಜ್ಞಾಪನೆಗಳನ್ನ ತರುವಂತೆ ಕಾರ್ಯ ಮಾಡಿದೆ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ನಿನ್ನ ಕೃಪೆಯ ಮಗನ ಜೊತೆ ಇರಲಿ ಸ್ವಾಮಿ. ಜಗದೀಶ್ ರೆಡ್ಡಿ ಅವರನ್ನ ಮುಟ್ಟು ಸ್ವಾಮಿ. ಅವ್ರ ಕಾಲಿಗೆ ಆಕ್ಸಿಡೆಂಟ್ ಆಗಿ ಸ್ವಾಮಿ, ಅವ್ರಿಗೆ ತೊಂದರೆ ಆಗಿರುವಾಗ ಸ್ವಾಮಿ ಕರ್ತನೆ ಅವರ ಅಂಗವನ್ನ ನೀನು ಮುಟ್ಟು
ಅವ್ರನ್ನ ಗುಣಪಡಿಸು, ಅವ್ರಿಗೆ ಆರೋಗ್ಯ ಕೊಡು, ಕ್ಷೇಮ ಕೊಡು. ಅವ್ರು ಮತ್ತೆ ಎಂದಿನಂತೆ ಎದ್ದು ನಡೆದಾಡಿ ನೀನು ಮಾಡಿದ ಅದ್ಭುತ ಕಾರ್ಯದಿಂದ, ಮಹತ್ ಕಾರ್ಯದಿಂದ ತಾನು ಗುಣವಾಗಿದ್ದೇನೆಂಬುದಾಗಿ ತಿಳಿದುಕೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ನಿನಗೆ ನಂಬಿಕೆಯನ್ನು, ವಿಶ್ವಾಸವನ್ನು ತೋರಿಸುವಂತೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ಸಾರೋಗೋ ಪ್ರಾರ್ಥನೆ ಮುದ್ದು ಮಗನನ್ನು ಆಶೀರ್ವದಿಸು. ಮಗುವಿಗೆ ಆರೋಗ್ಯ ಕೊಡು, ವಿದ್ಯೆ ಕೊಡು, ಬುದ್ಧಿ ಕೊಡು, ತಿಳುವಳಿಕೆ ಕೊಡು. ನಿನ್ನ ಭಯಭಕ್ತಿಯಲ್ಲಿ ಬೆಳೆಸು ಸ್ವಾಮಿ. ತಂದೆ ತಾಯಿಗಳನ್ನ ಆಶ್ವಸು, ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರೆಲ್ಲರನ್ನ ಆಶ್ವಸು. ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಹಿರಿಯರಾದಂತ ಇವಳಿ ನಮ್ಮವರೆಗೂ ಪ್ರಾರ್ಥನೆ ಕುಟುಂಬ ಮಕ್ಕಳನ್ನ ಆಶ್ವಸು, ಮಾಡುವಂತ ಸೇವನ ಆಶ್ವಸು. ವೃದ್ಧಾಪದಲ್ಲಿ ಸ್ವಾಮಿ ಪ್ರಾರ್ಥನಾ ಹಂಬಲ ಬಿಟ್ಟು ಹಗಲು ರಾತ್ರಿ ಸ್ವಾಮಿ ಪ್ರಾರ್ಥಿಸುತ್ತಾ ನಿನ್ನ ಮುಂದೆ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ನಡೆಯುವಂತೆ ನಿನ್ನಲ್ಲಿ ವಿಜ್ಞಾಪನೆ ಮಾಡುವಾಗ ಅವರೆಲ್ಲರ ಪ್ರಾರ್ಥನೆಯನ್ನ ನೀನು ಲಾಲಿಸಿ ಸದುತ್ತರವನ್ನು ಕೊಟ್ಟು ನಿನ್ನ ನಾಮವನ್ನು ಮಹಿಮೆ ಪಡಿಸು. ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಆತ್ಮೀಯ ಆಶೀರ್ವಾದಗಳಿಂದ ನಿನ್ನ ಮಗಳನ್ನ ಉಪಯೋಗಿಸುವ ಸ್ವಾಮಿ. ಕೊಡುತ್ತ ಮಕ್ಕಳು ಮೊಮ್ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿಗೂ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅವ್ರಿಗಿಟ್ಟಿರುವಂತಹ ಪ್ರಾರ್ಥನೆ ಹಂಬಲಕ್ಕಾಗಿ ಸ್ತೋತ್ರ ಸ್ವಾಮಿ. ಸೇವೆಗಾಗಿ ಸ್ತೋತ್ರ ಸ್ವಾಮಿ. ಜನರಿಗಾಗಿ ಸ್ವಾಮಿ ಅವರು ಹಂಬಲಿಸುವಾಗ ನಿನ್ನ ಕೃಪೆಯವರ ಮೇಲಿರಲಿ ಸ್ವಾಮಿ. ಸಭೆಗಾಗಿ ಹಂಬಲಿಸುವಾಗ ನಿನ್ನ ಕೃಪೆಯವರ ಮೇಲಿರಲಿ ಸ್ವಾಮಿ. ಸ್ವಾಮಿ ನಮ್ಮ ಶಾಲೆಗಳು ಬಿದ್ದು ಹೋಗಿದೆ, ಕರ್ತನೇ ನಿನ್ನ ಕೃಪೆ ತೋರು. ಈ ಸಮಯದ ಸ್ವಾಮಿ ಅಡ್ಮಿಷನ್ ಸಮಯ ಸ್ವಾಮಿ. ಈ ಸಮಯದಲ್ಲಿ ನೀನು ಕಾರ್ಯ ಮಾಡು. ಜನರು ಸ್ವಾಮಿ ನಮ್ಮ ಶಾಲೆಗಳ ಕಡೆಗೆ ತಿರುಗಿಕೊಳ್ಳುವಂತೆ ಸ್ವಾಮಿ, ಹೇಗೆ ಪೇತ್ರನಿಗೆ ನೀನು ಬಲಗಡೆ ಬಲೆಯನ್ನು ಹಾಕು ಎಂಬುದಾಗಿ ಹೇಳಿದಾಗ ಆ ಬಲೆಯನ್ನ ಹಿಡಿದು ಎಳೆಯುವಾಗ ಸ್ವಾಮಿ ದೋಣಿಗಳು ತುಂಬಿ ಸ್ವಾಮಿ ಮುಳುಗುವಷ್ಟು ಮಟ್ಟಿಗೆ ನೀನು ಮೀನುಗಳನ್ನ ನೀನು ಆ ದೋಣಿಯಲ್ಲಿ ತುಂಬಿಸಿದೆಯೋ ಹಾಗೆ ಸ್ವಾಮಿ ನಮ್ಮ ಶಾಲೆಗಳಲ್ಲಿ ಸ್ವಾಮಿ ಮಕ್ಕಳು ಬಂದು ತುಂಬಿಕೊಳ್ಳುವಂತೆ ಸಹಾಯ ಮಾಡು. ನಿನ್ನ ಸೇವೆಗೂ ನಿನ್ನ ಸಭೆಗೂ ನಿನ್ನ ಸೇವೆಯಲ್ಲಿ ನಿರತರಾಗಿರುವಂತಹ ಶಾಲಾ ಉಪಾಧ್ಯಾಯ ಪ್ರಿನ್ಸಿಪಾಲ್ರುಗಳಿಗೂ ಸ್ವಾಮಿ ಸಮೃದ್ಧಿಯು ತುಂಬಿ ತುಳುಕುವಂತೆ ಕಾರ್ಯ ಮಾಡು ಸ್ವಾಮಿ. ಈ ವರ್ಷದ ಅಡ್ಮಿಷನ್ಸ್ ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲಾ ಕಡೆ ಎಲ್ಲಾ ಶಾಲೆಗಳಲ್ಲಿ ಸ್ವಾಮಿ ನೀನು ಕೃಪೆಯ ಬಾಗಿಲನ್ನು ತೆರೆ. ಸ್ಥಳ ಹಿಡಿಯಲಾರದಷ್ಟು ಸಮೃದ್ಧಿಯು ತುಂಬಿಕೊಳ್ಳುವಂತೆ ಕಾರ್ಯ ಮಾಡು. ಶಾಲೆಗಳ ಕೊರತೆಗಳು ನೀಗಿಸಲ್ಪಡುವಂತೆ ಕೃಪೆ ತೋರು. ಯಾವ ಸಮಸ್ಯೆಗಳಿಲ್ಲದೆ ಸ್ವಾಮಿ ಶಾಲೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿನಗೆ ಸೇವೆ ಮಾಡುವಂತೆ, ವಿಶೇಷವಾಗಿ ನಿನ್ನ ಸತ್ಯದ ಸಂದೇಶವನ್ನ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬರುವಂತ ಮಕ್ಕಳಿಗೆ ಕಲಿಸ್ಲಿಕ್ಕಾಗುವಂತೆ, ಸುವಾರ್ತೆ ಸಾರ್ಲಿಕ್ಕಾಗುವಂತೆ ಸ್ವಾಮಿ ನಿನ್ನ ನಾಮನ ಘನಪಡಿಸ್ಲಿಕ್ಕಾಗುವಂತೆ ಉಪಯೋಗಿಸು ಸ್ವಾಮಿ. ಎಲ್ಲಾ ಪ್ರಿನ್ಸಿಪಾಲರು, ಎಲ್ಲಾ ಉಪಾಧ್ಯಾಯರುಗಳು ಸ್ವಾಮಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ತಮ್ಮನ್ನು ತಗ್ಗಿಸಿಕೊಂಡು ಸ್ವಾಮಿ ಆತ್ಮಿಕ ಸಂಜೀವನಿಗಾಗಿ, ಶಾಲೆಗಳ ಉದ್ಧಾರಕ್ಕಾಗಿ, ಅಭಿವೃದ್ಧಿಗಾಗಿ ಮೊಣಕಾಲೂರಿ ಪ್ರಾರ್ಥಿಸುವಂತೆ ಕಾರ್ಯ ಮಾಡು ಸ್ವಾಮಿ. ನೀನು ಪ್ರಾರ್ಥನೆಯನ್ನು ಕೇಳುವಂತ ದೇವರಾಗಿದೆ ಸ್ವಾಮಿ. ನೀನು ಸ್ವಾಮಿ ಮತ್ತೆ ಕರ್ತನೆ ನಿನ್ನ ಕಾಂತಿಯನ್ನು, ನಿನ್ನ ಮಹಿಮೆಯನ್ನು ಸ್ವಾಮಿ, ನಿನ್ನ ತೇಜಸ್ಸನ್ನು ಸ್ವಾಮಿ ನಮ್ಮ ಮಧ್ಯದಲ್ಲಿ ತರುವಾಗ ಸ್ವಾಮಿ ನಿನ್ನ ಮಹಿಮೆಯ ಆಶೀರ್ವಾದಗಳನ್ನ ನಾವು ಮತ್ತೆ ಪಡ್ಕೊಂಡು ನಿನ್ನನ್ನು ಕೊಂಡಾಡ್ಲಿಕ್ಕೆ ಸಾಧ್ಯ ಸ್ವಾಮಿ. ಕಳೆದು ಹೋಗಿರುವಂತ ಮಹಿಮೆಯನ್ನ ಸಭೆಯಲ್ಲಿ ಹಿಂತಿರುಗಿಸಿ ನಿನ್ನ ನಾಮನ ಮಹಿಮೆ ಪಡಿಸ್ಕೋ ಸ್ವಾಮಿ. ಸೇವೆಯನ್ನು ಆಶ್ವಾಸು. ಎಲ್ಲಾ ಪ್ರಾಂತ್ಯಗಳಲ್ಲಿ ಸೇವೆ ಬಿದ್ದು ಹೋಗಿದೆ, ಬಾಗಿಲುಗಳು ಮುಚ್ಚಿದೆ ಸ್ವಾಮಿ, ಆರಾಧನೆಗಳು ನಿಂತು ಹೋಗಿವೆ. ಕಾರ್ಯ ಮಾಡು ಸ್ವಾಮಿ. ಕೊನೆ ಕಾಲದಲ್ಲಿ ಸೈತಾನನು ನಿನ್ನ ಮಕ್ಕಳನ್ನ ಬಲಹೀನರನ್ನಾಗಿ ಮಾಡಲು ಪ್ರಯತ್ನಿಸ್ತಾನೆ. ನಮ್ಮ ಪ್ರಾರ್ಥನೆ ಮುಖಾಂತರವಾಗಿ ಸ್ವಾಮಿ ನಿನ್ನ ಸಭೆಯನ್ನ, ನಿನ್ನ ಸೇವೆಯನ್ನ ಮೇಲೆತ್ತು ಅಭಿವೃದ್ಧಿ ಪಡಿಸು. ಬಲವುಳ್ಳ ಸಭೆಗಳಾಗಿ ನೀತಿಯ ಸೇವೆಯನ್ನು ಮಾಡಿ ದೈವಿಕ ಆರಾಧನೆಯಲ್ಲಿ ಸ್ವಾಮಿ ಸದಾ ಕಾಲವು ಸ್ವಾಮಿ ಸಂತೋಷಿಸುವ ಹಾಗೆ, ಉಲ್ಲಾಸಿಸುವ ಹಾಗೆ, ನಿನಗೆ ಸಾಕ್ಷಿಯ ಸಭೆಗಳಾಗಿ ಅಭಿವೃದ್ಧಿ ಹೊಂದುವ ಹಾಗೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿ ಅವ್ರನ್ನ, ಅವರ ಯಜಮಾನರನ್ನ, ಅವ್ರ ಕೊಡುವಂತ ಕುಟುಂಬ ಮಕ್ಕಳನ್ನು ಆಶ್ವಸಿಸು. ಅವ್ರಿಗೆ ಬೇಕಂತ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಅವ್ರ ಮನೆಯಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡು. ಎಲ್ಲಾ ಬಾಧೆ, ಯಾವುದೇ ಸಮಸ್ಯೆ, ಶೋಧನೆಗಳಿಂದ ದೂರ ಮಾಡು. ಎಲ್ಲಾ ಕೊರತೆಗಳನ್ನು ನೀಗಿಸು ಸ್ವಾಮಿ. ಯಾವ ಕೊರತೆಯೂ ಇಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನ ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಮಕ್ಕಳಾದಂತ ಆನೆಗೋಸ್ಕರ ಪ್ರಾರ್ಥನೆ ಮಗಳನ್ನು ಆಶ್ರಯಿಸು. ಆರೋಗ್ಯದಿಂದ ತುಂಬಿಸು. ಅವ್ರ ತಾಯಿ, ಅವ್ರ ಯಜಮಾನರನ್ನು ಆಶ್ರಯಿಸು. ಅವರಿರುವಂತ ಸ್ಥಳದಲ್ಲಿ ನೆಮ್ಮದಿಯಿಂದ, ಸಂತೋಷದಿಂದ ನಿನ್ನನ್ನು ಸೇವಿಸುತ್ತಾ, ನಿನ್ನನ್ನು ಕೊಂಡಾಡುತ್ತಾ, ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡ್ತಾ, ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತ ಕೃಪೆಯನ್ನ ಮಗಳಿಗೆ ಕೊಡು. ಇನ್ನು ಹೆಚ್ಚಿನ ರೀತಿಯಲ್ಲಿ ಮಗಳನ್ನ ಉಪಯೋಗಿಸುವ ಮಹಿಮೆ ಸ್ವಾಮಿ. ಎಲ್ಲಾ ಸುರಕ್ಷತೆಯನ್ನು ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ಇರುವಂತ ಪ್ರೇಮ ಸಾರೋಗ್ಯ ಪ್ರಾರ್ಥನೆ
ಅವ್ರ ಮುಟ್ಟಪ್ಪ, ಅವ್ರ ಕುಟುಂಬ ಮಕ್ಕಳನ್ನ ಮುಟ್ಟು ಆಶೀರ್ವದಿಸು. ಅವ್ರ ಶ್ರೀಮತಿಯವರನ್ನು ಮುಟ್ಟಿ ಗುಣಪಡಿಸು. ಅವ್ರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಡು ಸ್ವಾಮಿ. ಎಲ್ಲ ಕೊರತೆಗಳನ್ನು ನೀಗಿಸು, ಕೇಡಿನಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ಸ್ವಾಮಿ ಅವ್ರು ನಡೆಸು. ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಯನ್ನು ಲಾಲಿಸಿ ನಿನ್ನ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡು ಸ್ವಾಮಿ. ನಿನ್ನ ಮಕ್ಕಳು ಸ್ವಾಮಿ ನಿನ್ನಕ್ಕಿಂತ ಹೆಚ್ಚಾದ ಮಹತ್ ಕಾರ್ಯಗಳನ್ನ ಮಾಡುತ್ತಾರೆ ಎಂಬುದಾಗಿ ನೀನು ಹೇಳಿದಿ ಸ್ವಾಮಿ. ಹಾಗಾಗುವಂತೆ ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಸಹೋದರಿ ಪದ್ಮಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳು ವೃದ್ಧಾಪದಲ್ಲಿ ಕಷ್ಟಪಡ್ತಿರುವಾಗ, ಮಕ್ಕಳು ಅಮ್ಮಗಳನ್ನ ಕಡೆಗಾಣಿಸಿರುವಾಗ ನಿನ್ನ ಕೃಪೆಯಲ್ಲಿ ಸ್ವಾಮಿ ನಿನ್ನನ್ನು ಅರಿಯದವರಾಗಿದ್ದಾರೆ. ನಿನ್ನನ್ನು ಅರಿಯುವಂತೆ ಕೃಪೆ ತೋರು. ನಿನ್ನ ಪ್ರೀತಿಯನ್ನು ಅನುಭವಿಸುವಂತ ಕೃಪೆ ತೋರು. ನಿನ್ನ ಪ್ರೀತಿಯಲ್ಲಿ ನಡೆದುಕೊಳ್ಳುವಂತೆ ಸಹಾಯ ಮಾಡು. ತಮ್ಮನ್ನ ಹೆತ್ತ ತಾಯಿಯನ್ನ ಪ್ರೀತಿಸುವಂತೆ, ಸನ್ಮಾನಿಸುವಂತೆ, ನಿನ್ನಲ್ಲಿ ಭಯಭಕ್ತುಳ್ಳವರಾಗಿ ಸ್ವಾಮಿ ತಾಯಿಯನ್ನ ಸ್ವಾಮಿ ಘನಪಡಿಸುವ ಹಾಗೆ, ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ, ನಿನ್ನ ಪ್ರೀತಿಯಲ್ಲಿ ನಡೆದುಕೊಳ್ಳುವ ಹಾಗೆ ಕಾರ್ಯ ಮಾಡು. ಅಮ್ಮಗಳಿಗೆ ಯಾವ ಕೊರತೆ ಇಲ್ಲದೆ ನೆಮ್ಮದಿಯಿಂದ ಸ್ವಾಮಿ ಬದುಕುವಂತೆ ನಮ್ಮ ಪ್ರಾರ್ಥನೆ ಮುಖಾಂತರವಾಗಿ ಸ್ವಾಮಿ ಅಮ್ಮಗಳು ನಿನ್ನವಳಾಗಿ, ಆ ಕುಟುಂಬವು ನಿನ್ನ ಕುಟುಂಬವಾಗಿ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನು ಕೊಡು ಸ್ವಾಮಿ. ಕೃಪೆಯಲ್ಲಿ ಸ್ವಾಮಿ, ದಯೆಯಲ್ಲಿ ಕರ್ತನೆ, ಕೃಷ್ಣಮೂರ್ತಿ ಅವ್ರಿಗೋಸ್ಕರ ಪ್ರಾರ್ಥನೆ, ಜಗ್ಗೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ. ಮಕ್ಕಳನ್ನು ಮುಟ್ಟು ಸ್ವಾಮಿ, ಅವರಿಗೆ ಬಲ ಕೊಡು, ಸಂತೋಷ ಕೊಡು, ಸಮಾಧಾನ ಕೊಡು, ತಾಯಿಯನ್ನು ನೋಡಿಕೊಳ್ಳುವಂತ ಶಕ್ತಿ ಕೊಡು ಸ್ವಾಮಿ. ಈ ಭೂಮಿ ಮೇಲೆ ಎಷ್ಟೋ ಜನರು ಅನಾಥರಾಗಿ, ಬಡವರಾಗಿ, ವಿಧೇಯರಾಗಿ ಇಂಥ ಸಂಕಷ್ಟಗಳನ್ನ ಎದುರಿಸ್ತಿದ್ದಾರೆ ಸ್ವಾಮಿ. ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ನಡೆಯಬೇಕಾಗಿದೆ ಸ್ವಾಮಿ. ಅವರಿಗೆ ಸಿಗಬೇಕಾದಂತ ಪ್ರೀತಿ, ಆದರಣೆ, ಆರೈಕೆ, ಸಂತೈಸುವಿಕೆ, ಸಮಾಧಾನದ ಬದುಕು ಸ್ವಾಮಿ ಸಿಕ್ಕಬೇಕಾಗಿದೆ. ಅದಕ್ಕಾಗಿ ನೀನು ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಬ್ಬ ದಿಕ್ಕಿಲ್ಲದಂತ ಮಕ್ಕಳ ಜೀವಿತದಲ್ಲಿ ನೀನು ದೆಸೆಯಾಗಿ ನಿಂತು ಅವರ ಕಷ್ಟಗಳನ್ನ ಪರಿಹರಿಸಿ, ಅವರ ಸಂಕಟಗಳನ್ನ ಪರಿಹರಿಸಿ, ನೆಮ್ಮದಿಯ ಕಾಲಗಳನ್ನು ದಯಪಾಲಿಸಿ, ಸಂತೋಷದಿಂದ, ಸಮಾಧಾನದಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ಕೊಡು ಸ್ವಾಮಿ. ಈ ಬೆಳಗ್ಗೆ ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರು ಸತ್ಯವನ್ನ ತಿಳಿದುಕೊಳ್ಳುವಂತೆ, ನೀತಿಯನ್ನು ಅನುಸರಿಸುವಂತೆ, ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಸಹಾಯ ಮಾಡು. ಕನ್ನಡ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸಲು ಕೃಪೆ ತೋರು ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಇನ್ನೂ ಅನೇಕ ಮುಟ್ಟಲಾರದ ಆತ್ಮಗಳನ್ನ ಮುಟ್ಟಲಿಕ್ಕಾಗುವಂತೆ ಕೃಪೆ ತೋರು. ಸೇವೆಯಲ್ಲಿ ನನ್ನನ್ನು ಕೊಟ್ಟಂತ ಕುಟುಂಬ ಮಕ್ಕಳನ್ನು ಮಾಡಬೇಕಾದಂತ ಸೇವೆಯನ್ನು, ಸಭೆಗಳನ್ನು ಆಶೀರ್ವದಿಸು ಸ್ವಾಮಿ, ಅಭಿವೃದ್ಧಿಪಡಿಸು. ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನಮಗಾಗಿ ನೀನು ಕೃಪೆ ತೋರಿ ಉತ್ತಮವಾದಂತ ಮನೆಯನ್ನು ಒದಗಿಸಿಕೊಡು. ಮನೆಯಲ್ಲಿ ನಾವು ಹೋಗಿ ನೆಲೆಸುವಂತೆ ಕಾರ್ಯ ಮಾಡು. ನಾವು ಈ ಸ್ವಾಮಿ ಮನೆ ಶಿಫ್ಟ್ ಮಾಡಬೇಕಾಗಿರುವುದರಿಂದ ನಮಗೆ ದಾರಿ ತೋರು, ಸಹಾಯ ಮಾಡು. ಇರುವಂತ ಎಲ್ಲ ಬಿಕ್ಕಟ್ಟುಗಳನ್ನ ಪರಿಹರಿಸಿ, ಸೈತಾನ ಕಾರ್ಯಗಳನ್ನ ಲಯಪಡಿಸು. ನಿನ್ನ ಸೇವೆಯಲ್ಲಿ ಸಮಾಧಾನದಿಂದ, ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸಲು ನಮಗೊಂದು ಸ್ಥಳವನ್ನು ಕೊಡು ಸ್ವಾಮಿ. ನಿನ್ನನ್ನು ಕೊಂಡಾಡಲು ನಿನ್ನ ಕೃಪೆಯನ್ನು ದಯಪಾಲಿಸು. ಯಾವುದೇ ತೊಂದರೆ, ಬಾಧೆಗಳಿಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಸೇವಿಸಲು, ರಾಜ್ಯಕ್ಕಾಗಿ ದುಡಿಯಲು ನಿನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸು ಸ್ವಾಮಿ. ಎಲ್ಲಾ ಜ್ಞಾನ, ಮಾನ, ಸ್ತುತಿ, ಸ್ತೋತ್ರ ನಿನಗಾಗಲಿ. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವಂತ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮ್ಮನ್ನು ತಪ್ಪು ಮಾಡಿದವರನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ, ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಸಭೆಯೊಂದಿಗೆ, ನಿನ್ನನ್ನು ಪ್ರೀತಿಸುವಂತ ನಿನ್ನ ಭಕ್ತರೊಂದಿಗೆ, ಸ್ವಾಮಿ ನಿನ್ನನ್ನು ಸೇವಿಸುವಂತ ಪ್ರತಿಯೊಬ್ಬ ವಿಶ್ವಾಸಿಗಳ ಸಂಗಡ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ